ಎಲ್ಲರಿಗೂ ನಮಸ್ತೆ. ಇನ್ ದಿಸ್ ವಿಡಿಯೋ ಸೈನ್ಸ್ ಅಲ್ಲಿ ಫಿಸಿಕ್ಸ್ ಪೋರ್ಷನ್ ಅಲ್ಲಿ 2020ರಿಂದ 24ವರೆಗೂ ನಡೆದಿರುವಂತಹ ಆನ್ಯುವಲ್ ಎಕ್ಸಾಮ್ ಅಲ್ಲಿ ಬಂದಿರುವಂತಹ ಫಿಸಿಕ್ಸ್ ಪೋರ್ಷನ್ ಅಲ್ಲಿ ಬಂದಿರುವಂತಹ ಕ್ವಶನ್ ವಿತ್ ಕೀ ಆನ್ಸರ್ ನಾನು ಈ ವಿಡಿಯೋದಲ್ಲಿ ಹೇಳ್ತೀನಿ. ಮತ್ತೆ ಕೀ ಆನ್ಸರ್ ತುಂಬಾನೇ ಈಸಿ ಇದೆ. ಬುಲೆಟ್ ಪಾಯಿಂಟ್ ಅಲ್ಲಿ ಹಾಕಿದೀನಿ. ಅವು 3 to 4 ಪಾಯಿಂಟ್ ನೀವು ಕಲ್ತ್ರೆ ಎಕ್ಸಾಮಿಗೆ ಯೂಸ್ ಆಗುತ್ತೆ. ಸೊ ಪ್ಲೀಸ್ ವಾಚ್ ದಿಸ್ ವಿಡಿಯೋ. ಯು ಕ್ಯಾನ್ ಸ್ಕೋರ್ 25 ಮಾರ್ಕ್ಸ್ ಇನ್ ದ ಫಿಸಿಕ್ಸ್ ಅಲ್ಲಿ ಈಸಿಯಾಗಿ 25 ಮಾರ್ಕ್ಸ್ ನ ಸ್ಕೋರ್ ಮಾಡಬಹುದು. ನೋಡಿ, ಇನ್ ದಿಸ್ ವಿಡಿಯೋ ವಿ ಆರ್ ಗೋಯಿಂಗ್ ಟು ಸ್ಟಡಿ ಅಬೌಟ್ ದಿ ವಾಟ್ ಫಿಸಿಕ್ಸ್ SSLC ಬೋರ್ಡ್ ಪೇಪರ್ ಅನ್ನ ಇವತ್ತು ಕಲಿಯೋಣ. ಸೊ ಈ ಬೋರ್ಡ್ ಪೇಪರ್ ಅಲ್ಲಿ ಯಾವ ಕ್ವಶನ್ ನ ಕೇಳಿದರೆ ಪ್ರೀವಿಯಸ್ ಇಯರ್ ಅಲ್ಲಿ ಅಂತ ಈ ವಿಡಿಯೋದಲ್ಲಿ ನಾವು ಡಿಸ್ಕಸ್ ಮಾಡೋಣ. ಓಕೆ, ಡೈರೆಕ್ಟ್ಲಿ ವಿ ಮೂವ್ ಆನ್ ಟು ದಿ ಫಸ್ಟ್ ಕ್ವಶನ್. ವಿ ವಿಲ್ ಸ್ಟಡಿ ಮಲ್ಟಿಪಲ್ ಚಾಯ್ಸ್, ಒನ್ ವರ್ಡ್ ಆನ್ಸರ್, 2 marks question, 3 marks question, 4 marks question and 5 marks question. So first we will discuss what are the multiple questions they asked in the previous year. ಅಲ್ಲಿ ಯಾವ ಮಲ್ಟಿಪಲ್ ಕ್ವಶನ್ಸ್ ನ ಕೇಳಿದ್ರೆ ಒಂದು ಸ್ಟಡಿ ಮಾಡೋಣ. ನೋಡಿ, ಈ ಕ್ವಶನ್ 2020 ಅಲ್ಲಿ ಕೇಳಿದರೆ ನೋಡಿ, ಯಾವುದೇ ಕ್ವಶನ್ ನ ಎಂಡ್ ಅಲ್ಲಿ ಆ ಇಯರ್ ನ ಹಾಕಿರ್ತೀವಿ. ಆ ಇಯರ್ ನ ನೋಡ್ಕೊಂಡು ಆ ಇಯರ್ ಅಲ್ಲಿ ಕ್ವಶನ್ ನ ಕೇಳಿರ್ತಾರೆ. ಓಕೆ, ದ ಆಬ್ಜೆಕ್ಟ್ ಇಸ್ ಕೆಪ್ಟ್ ಅಟ್ ದ ಸೆಂಟರ್ ಆಫ್ ಕರ್ವೇಚರ್ ಆಫ್ ಎ ಕಾನ್ಕೇವ್ ಮಿರರ್. ದ ಪೊಸಿಷನ್ ಅಂಡ್ ನೇಚರ್ ಆಫ್ ಎ ಇಮೇಜ್ ಫಾರ್ಮ್ಡ್. ನೋಡಿ, ಕಾನ್ಕೇವ್ ಮಿರರ್. ನೋಡಿ, ಕಾನ್ಕೇವ್ ಮಿರರ್ ಅಂದ್ರೆ ಈ ತರ ಇರುತ್ತೆ. ನೋಡಿ, ಇದು ಪ್ರಿನ್ಸಿಪಲ್ ಆಕ್ಸಿಸ್. ಈಗ ಇಲ್ಲಿ ನಾವು ಒಂದು ಆಬ್ಜೆಕ್ಟ್ ಇಟ್ಟು ಸೆಂಟರ್ ಆಫ್ ಕರ್ವೇಚರ್ ಇಟ್ವಿ. ಸೆಂಟರ್ ಆಫ್ ಕರ್ವೇಚರ್ ನೋಡಿ, ಈ ರೇ ಪ್ಯಾರಲಲ್ ಪ್ರಿನ್ಸಿಪಲ್ ಆಕ್ಸಿಸ್ ಫೋಕಲ್ ಅಂತ ಹೋಯ್ತು, ಇಲ್ಲಿ ಬರುತ್ತೆ. ಸೊ ನೆಕ್ಸ್ಟ್ ದ ರೇ ವಿಚ್ ಇಸ್ ಪಾಸಿಂಗ್ ಟು ಸೆಂಟರ್ ಆಫ್ ಕರ್ವೇಚರ್ ಇಟ್ ಗೋ ರಿಫ್ಲೆಕ್ಟೆಡ್ ಇನ್ ದ ಸೇಮ್ ಪಾತ್. ಸೊ ಇಲ್ಲಿ ಇಮೇಜ್ ಫಾರ್ಮೇಶನ್ ಆಯ್ತು. ಸೊ ಏನಾಗಿರ್ತದೆ, ಇಮೇಜ್ ಸೆಂಟರ್ ಆಫ್ ಕರ್ವೇಚರ್ ಅಂಡ್ ಇನ್ವರ್ಟೆಡ್ ಇಮೇಜ್ ಇನ್ವರ್ಟೆಡ್ ಆಗಿರುತ್ತೆ. ಸೆಂಟರ್ ಆಫ್ ಕರ್ವೇಚರ್ ಅಲ್ಲಿ ಇಮೇಜ್ ಫಾರ್ಮೇಶನ್ ಆಗುತ್ತೆ, ಮತ್ತೆ ಇಮೇಜ್ ಇನ್ವರ್ಟೆಡ್ ಆಗಿರುತ್ತೆ, ಉಲ್ಟಾ ಫಾರ್ಮೇಶನ್ ಆಗುತ್ತೆ. ಇದು ಫಸ್ಟ್ ಒನ್ ಆನ್ಸರ್. ಸೆಕೆಂಡ್ ಒನ್ ನೋಡಿ, ಇಲ್ಲಿ ದ ಎಲೆಕ್ಟ್ರಿಕ್ ಲ್ಯಾಂಪ್ whose resistance is 30 ohms and 6 ohms resistance connected with series 6 volt battery. Yes, very easy. ನೋಡಿ, ರೆಸಿಸ್ಟೆನ್ಸ್ ಸೀರೀಸ್ ಆಗಿರೋದ್ರಿಂದ RS is equal to R1 plus R2. R1 ಎಷ್ಟು ಕೊಟ್ಟಿದ್ದಾರೆ, ದಟ್ ಇಸ್ 30 ಪ್ಲಸ್ 6. R1 is 30, R2 is 6. ಎಷ್ಟಾಗುತ್ತೆ, 36 ಆಯ್ತು. ಸೊ ವಾಟ್ ಯು ಹ್ಯಾವ್ ಟು ಐಡೆಂಟಿಫೈ, ಫೈಂಡ್ ದಿ ಕರೆಂಟ್ ಅಂತ ಹೇಳಿದ್ರೆ I is equal to V by R. V ಎಷ್ಟಿದೆ ಈಗ, V ವೋಲ್ಟ್, ದಟ್ ಇಸ್ 9. R ಎಷ್ಟಿದೆ, 36. ಸೊ 9 1s 9 4s. ಸೊ 1/4. ಸೊ 1/4 ನ ನೀವು ಡಿವೈಡ್ ಮಾಡಿದ್ರೆ ನೋಡಿ, 1/4 ನ ನೀವು ಡಿವೈಡ್ ಮಾಡಿದ್ರೆ 0.25 ಬರ್ತದೆ. 0.25 is the answer for this question. Answer is for this question answer is 0.25. So next we move on to another question. Not 0.25 ampere current. So the metal used in the filament of electric bulb use ಮಾಡುವಂತ filament ಯಾವ್ದಪ್ಪ ಅಂದ್ರೆ, that is tungsten. ಯಾವ ಹೈ ಮೆಲ್ಟಿಂಗ್ ಪಾಯಿಂಟ್, ಮತ್ತೆ ಗುಡ್ ಇದು 5 ಮೆಲ್ಟಿಂಗ್ ಪಾಯಿಂಟ್ 3300 ಅಷ್ಟು ಮೆಲ್ಟಿಂಗ್ ಪಾಯಿಂಟ್ ಇರೋದ್ರಿಂದ ಟಂಗ್ಸ್ಟನ್ ಯೂಸ್ ಮಾಡ್ತಾರೆ. ದ ಫೋಕಲ್ ಲೆಂತ್ ನೋಡಿ, F ಕೊಟ್ಟಿದ್ದೇನೆ. ದ ಫೋಕಲ್ ಲೆಂತ್ ಆಫ್ ಎ ಲೆನ್ಸ್ ದಟ್ ಈಸ್ F is equal to ಪ್ಲಸ್ 0.50 ಕೊಟ್ಟಿದ್ದಾರೆ. ಸೊ ವಾಟ್ ಈಸ್ ದ ಪವರ್, ನೋಡಿ, ಪವರ್ is equal to ವಾಟ್ ಇಸ್ ದ ಫಾರ್ಮುಲಾ, 1/F. ಸೊ 1/0.5 ಕೊಟ್ಟಿದ್ದಾನ. So after one digit, this is decimal point. So that is it become ನೋಡಿ 5 ಆಯ್ತು. ಎರಡು ಕಡೆ ನ್ಯೂಮರೇಟರ್ ಮತ್ತು ಡಿನಾಮಿನೇಟರ್. ಫಾರ್ ಎಕ್ಸಾಂಪಲ್ ಸಿ, ಈಗ ನಿಮಗೆ ಇಲ್ಲಿ ಏನಿದೆ, ನಿಮಗೆ 1/4 ಫೋಕಲ್ ಇಸ್ 1.50. ಸೊ ಇಲ್ಲಿ 1 ಡಿಜಿಟ್ ಆದ್ಮೇಲೆ ಪಾಯಿಂಟ್ ತೆಗಿಬೇಕಾದ್ರೆ 10 ಮಲ್ಟಿಪ್ಲೈ ಮಾಡಿ, ನ್ಯೂಮರೇಟರ್ 10, ಡಿನಾಮಿನೇಟರ್ 10. ಸೊ ಏನಾಯ್ತು, ಸೊ 10/5 ಆಯ್ತು. 5 2s. ಸೊ ಆನ್ಸರ್ ಇಸ್ ಪ್ಲಸ್ 2D. ಕಾನ್ಕೇವ್ ಮಿರರ್, ಕಾನ್ವೆಕ್ಸ್ ಲೆನ್ಸ್. ಯಾಕೆ ಕಾನ್ವೆಕ್ಸ್ ಲೆನ್ಸ್ ಅಂದ್ರೆ ನೋಡಿ, ಪ್ಲಸ್ ಇರೋದ್ರಿಂದ ಕಾನ್ವೆಕ್ಸ್ ಲೆನ್ಸ್, ಮೈನಸ್ ಬಂದ್ರೆ ಕಾನ್ಕೇವ್ ಲೆನ್ಸ್. ಐ ಥಿಂಕ್ ಯು ಅಂಡರ್ಸ್ಟ್ಯಾಂಡ್ ದಿಸ್ ಟಾಪಿಕ್. ದ ಡಿವೈಸ್ ಯೂಸ್ ಟು ಚೇಂಜ್ ದ ರೆಸಿಸ್ಟೆನ್ಸ್ ಆಫ್ ಎಲೆಕ್ಟ್ರಿಕ್ ಸರ್ಕ್ಯೂಟ್. ರೆಸಿಸ್ಟೆನ್ಸ್ ಯಾವ್ದು ಮುಖಾಂತರ ಮಾಡ್ತೀವಿ ಅಂದ್ರೆ ರಿಯೋಸ್ಟಾಟ್ ಮುಖಾಂತರ. ನೆಕ್ಸ್ಟ್ ನೋಡಿ, ಮ್ಯಾಗ್ನೆಟಿಕ್ ಫೀಲ್ಡ್ lines inside solenoid in the form of parallel straight line. That reason for this magnetic field inside this solenoid is uniform ಆಗಿರುತ್ತೆ ಎಲ್ಲ ಕಡೆ, from starting to ending. The nature of the size of the image formed when object is kept between ಯಾವುದು convex lens ಅಂತ ನೋಡಿ, ಇದು convex lens, just imagine convex lens. Object is kept between principal focus ಅಂದ್ರೆ F ಪಾಯಿಂಟ್ ಇಡಬೇಕು. ನೋಡಿ, F ಪಾಯಿಂಟ್ ಇಲ್ಲಿ, F ಪಾಯಿಂಟ್ ಮತ್ತೆ ಇನ್ಯಾವುದ್ರಲ್ಲಿ ಆಪ್ಟಿಕಲ್ ಸೆಂಟರ್, ದಿಸ್ ಇಸ್ ಇವೆರಡರ ಮಧ್ಯೆ ಇಟ್ಟಾಗ ನೋಡಿ, ಇಲ್ಲಿ ಇಮೇಜ್ ಫಾರ್ಮೇಶನ್ ಆಗುತ್ತೆ. ಇಲ್ಲಿ ಬ್ಯಾಕ್ ಸೈಡ್ ಅಲ್ಲಿ ಈ ತರ ಇಮೇಜ್ ಫಾರ್ಮೇಶನ್ ಆಗುತ್ತೆ, ಕರೆಕ್ಟಾ? ಸೊ ಈಗ ಯಾವ ತರ ಪ್ರಾಪರ್ಟಿ ಬರುತ್ತೆ, ವರ್ಚುವಲ್ ಅಂಡ್ ಡೈರೆಕ್ಟ್ ಅಂಡ್ ಎನ್ಲಾರ್ಜ್, ಇದೇ ಪ್ರಾಪರ್ಟಿ ಬರ್ತದೆ.
ಸೊ ಓಮ್ಸ್ ಎಸ್ ಐ ಬಂದು ರೆಸಿಸ್ಟೆನ್ಸ್. ನೆಕ್ಸ್ಟ್ ನೋಡಿ, ಇಲ್ಲಿ ಒಂದು ಕ್ವಶನ್ ಕೇಳಿದ್ರೆ ತುಂಬಾ ಚೆನ್ನಾಗಿದೆ. ಸೊ ಅಬ್ಸರ್ವ್ ದ ಟೇಬಲ್ ಅಬ್ಸರ್ವ್ ಮಾಡಿ. ಇಲ್ಲಿ ಇನ್ ವಿಚ್ ಮೆಟೀರಿಯಲ್ ಮೀಡಿಯಂ ದ ಸ್ಪೀಡ್ ಆಫ್ ಲೈಟ್ ಇಸ್ ವೆರಿ ಫಾಸ್ಟ್. ನೋಡಿ, ಸ್ಪೀಡ್ ಆಫ್ ಲೈಟ್ ಯಾವ್ದ್ರಲ್ಲಿ ಫಾಸ್ಟ್ ಇದೆ ಅಂತ ಹೇಳಿದ್ರೆ, ಫಾಸ್ಟ್. ನೋಡಿ, ರೆಸಿಸ್ಟಿವಿಟಿ ಕಡಿಮೆ ಇದ್ರೆ, ಸಾರಿ ರಿಫ್ರಾಕ್ಟಿವ್ ಇಂಡೆಕ್ಸ್ ಕಡಿಮೆ ಇದ್ರೆ ಸ್ಪೀಡ್ ಆಫ್ ಲೈಟ್ ಜಾಸ್ತಿ ಇರುತ್ತೆ. ಇದು ಕೊಟ್ಟರೆ ಈ ಕ್ವಶನ್ ಯಾವ್ದ್ರಲ್ಲಿ ಸ್ಪೀಡ್ ಆಫ್ ಲೈಟ್ ಕಡಿಮೆ ಇದೆ, ದಟ್ ಈಸ್ 1.33 ಇಸ್ ದ ಲೆಸ್. ಯಾವ್ದು 1.33 ಎಸ್, ಅದಕ್ಕೆ ಸೊ ಎಸ್ ಇಸ್ ದ ಕರೆಕ್ಟ್ ಆನ್ಸರ್. ರಿಫ್ರಾಕ್ಟಿವ್ ಇಂಡೆಕ್ಸ್ ಡಿಕ್ರೀಸಸ್, ಸ್ಪೀಡ್ ಆಫ್ ಲೈಟ್ ಇನ್ಕ್ರೀಸಸ್. ಸ್ಪೀಡ್ ಆಫ್ ಲೈಟ್ ಇನ್ಕ್ರೀಸ್ ಆಗಬೇಕಂದ್ರೆ ರಿಫ್ರಾಕ್ಟಿವ್ ಇಂಡೆಕ್ಸ್ ಕಡಿಮೆ ಇರಬೇಕು, ಕಡಿಮೆ ಇದ್ರೆ ಸ್ಪೀಡ್ ಜಾಸ್ತಿ ಇರುತ್ತೆ. ದಟ್ ಈಸ್ ಎಸ್. On property of a concave lens, among the following is that concave lens ಏನಾಗಿರುತ್ತೆ ನೋಡಿ, ಕಾನ್ಕೇವ್ ಲೆನ್ಸ್, ಸಾರಿ ಕಾನ್ವೆಕ್ಸ್ ಲೆನ್ಸ್. ನೋಡಿ, ಕಾನ್ವೆಕ್ಸ್ ಲೆನ್ಸ್ ಈ ತರ ಇರುತ್ತೆ. ಕಾನ್ವೆಕ್ಸ್ ಲೆನ್ಸ್ ಇಲ್ಲಿ ಎಡ್ಜ್ ಅಲ್ಲಿ ತಿನ್ ಆಗಿರುತ್ತೆ, ಈ ಕಡೆ ಮಧ್ಯದಲ್ಲಿ ಥಿಕ್ ಆಗಿರುತ್ತೆ. ನೋಡಿ, ಥಿನ್ನರ್ ಅಟ್ ದಿ ಎಡ್ಜ್, ಥಿಕ್ಕರ್ ಅಟ್ ದಿ ಮಿಡಲ್, ಮುಗಿತು. SI ಯೂನಿಟ್ ಆಫ್ ಎಲೆಕ್ಟ್ರಿಕ್ ಪೊಟೆನ್ಶಿಯಲ್ ದಟ್ ಈಸ್ ವೋಲ್ಟ್. ನೆಕ್ಸ್ಟ್ ನೋಡಿ, ರೆಸಿಸ್ಟೆನ್ಸ್ ಆಫ್ ಎಲೆಕ್ಟ್ರಿಕ್ ಹೀಟರ್ ಕಾಯಿಲ್. ನೋಡ್ರಿ, ರೆಸಿಸ್ಟೆನ್ಸ್ ನ ಕೊಟ್ಟಿದೆ. ರೆಸಿಸ್ಟೆನ್ಸ್ R is equal to 110. So electric current, then the current on the heater is the voltage is 220. So now we can look current ಹೇಳಬೇಕು. I is equal to V by R. So that is I is equal to V by R. So V ಏನಿದೆ 220 ಇದೆ. So current resistance ಎಷ್ಟಿದೆ 110. 0 0 cancel, 11 2s. That is answer is 2 ampere. Next ಏನಂತ ನೋಡಿ, the power of a lens is minus. ಮೈನಸ್ ಬಂದಿದ್ಯಾ, ಮೈನಸ್ ಬಂದಿದೆ ಅಂದ್ರೆ ಏನರ್ಥ, ಅದು ಕಾನ್ಕೇವ್ ಲೆನ್ಸ್ ಅಂತ ಅರ್ಥ. ಕಾನ್ಕೇವ್ ಲೆನ್ಸ್ ಇಲ್ಲಿದೆ. ಸೊ ಓಕೆ, ಇವೆರಡು ಕಾನ್ಕೇವ್ ಲೆನ್ಸ್. ಸೊ ಇದನ್ನ ಎರಡು ಕ್ಯಾನ್ಸಲ್ ಮಾಡಬಾರ್ದು. ಸೊ ಪವರ್ ಕೊಟ್ಟಿದ್ರೆ, ಸೊ ಎಫ್ ಫೋಕಲ್ ನೋಡಬೇಕು. ಫೋಕಲ್ ಇಸ್ ಈಕ್ವಲ್ ಟು 1/p. ಸೊ ದಟ್ ಈಸ್ ಫೋಕಲ್ ಇಸ್ ಈಕ್ವಲ್ ಟು 1/p. ಸೊ 1/p ಅಂದ್ರೆ ದಟ್ ಈಸ್ 2.5. ಸೊ ಮೇಲ್ಗಡೆ 0 ಹಾಕಿದ್ರಿ, ಇಲ್ಲಿ 25 ಆಯ್ತು. ಸೊ 5 2s 5 5s. ಸೊ 5 0.4 ಬರ್ತದೆ. 0.4 ದಟ್ ಈಸ್ minus 0.4. On property of concave lens among the following. Same ಅದೇ ಹೇಳೋದು. concave lens ಅಂತ ಕರೆಕ್ಟ್ ಎಡ್ಜ್ ಅಂತ ತಿನ್ನಡ್ತೀವಿ ಹೇಳೋದು ಸೇಮ್. ಸೊ ದಟ್ ಈಸ್ which of the following is not a property of magnetic field lines. Magnetic field lines property ಯಾವ್ದಲ್ಲ ಅಂದ್ರೆ, magnetic field lines intersect each other. ಅವು do not intersect. ಅಂದ್ರೆ ಈಗ ನೋಡಿ, ಮ್ಯಾಗ್ನೆಟಿಕ್ ಫೀಲ್ಡ್ ನಿಮ್ಗೆ ವಾರ್ ಮ್ಯಾಗ್ನೆಟಿಕ್ ಕಂಡ್ರೆ ನಾರ್ತ್ ಪೋಲ್ ಸೌತ್ ಪೋಲ್ ನಾರ್ತ್ ಪೋಲ್ ಹೋಗ್ತಾವಲ್ಲ, ಇವೆರಡು ಲೈನ್ಸ್ ಗಳು ಯಾವುದೇ ಕಾರಣಕ್ಕೂ ಒಂದಕ್ಕೊಂದು ಏನಾಗಲ್ಲ, ಕಟ್ ಆಗಲ್ಲ, ಒಂದಕ್ಕೊಂದು ಮಿಕ್ಸ್ ಆಗಲ್ಲ, ಜಾಯಿನ್ ಆಗಲ್ಲ. ದೇ ಆರ್ ಪ್ಯಾರಲಲ್ ಲೈನ್ಸ್ ಇರುತ್ತೆ. ಸೊ ಎ ಡಿವೈಸ್ ದಟ್ ಕನೆಕ್ಟ್ ದ ಸೀರೀಸ್, ಯಾವ್ದೋ ಸೀರೀಸ್ ಕನೆಕ್ಟ್ ಮಾಡ್ಕೊಂಡ್ರೆ ಕನೆಕ್ಟ್ ಅಮೀಟರ್ ನ ಕನೆಕ್ಟ್ ಮಾಡಿರ್ತೀವಿ. ಬಟ್ ಇಲ್ಲಿ ನೆಕ್ಸ್ಟ್ ಕ್ವಶನ್ ಈಸ್ ಆನ್ ಬೆಸ್ಟ್ ಕನೆಕ್ಟರ್ ಆಫ್ ಎಲೆಕ್ಟ್ರಿಸಿಟಿನ ಬೆಸ್ಟ್ ಈಸಿಯಾಗಿ ಕನೆಕ್ಟ್ ಮಾಡೋದು ಯಾವ್ದಪ್ಪ ಅಂದ್ರೆ, ನೋಡಿ ಯಾವ್ದ್ರಲ್ಲಿ ಇಲ್ಲಿ ರೆಸಿಸ್ಟಿವಿಟಿ ಕಡಿಮೆ ಇರುತ್ತೆ. ನೋಡಿ, ಇದು ಕಡಿಮೆ ಇದೆ, ರೆಸಿಸ್ಟಿವಿಟಿ ಕಡಿಮೆ ಇರುತ್ತೆ, ಅದಕ್ಕೆ ರೆಸಿಸ್ಟಿವಿಟಿ ಕಡಿಮೆ ಇದ್ರೆ ಬೆಸ್ಟ್ ಕನೆಕ್ಟರ್ ಆಫ್ ಎಲೆಕ್ಟ್ರಿಸಿಟಿ ಚೆನ್ನಾಗಿ ಕನೆಕ್ಟ್ ಮಾಡ್ತಾರೆ ಅಂತ. ನೆಕ್ಸ್ಟ್ ಇಲ್ಲಿ the image is found to be f1 and 2f1 in the convex lens. The object should be placed. ನೋಡಿ, ಇಮೇಜ್ ಇದು ಲೆನ್ಸ್, ಇಮೇಜ್ ನ ನೋಡಿ, ಇದು f1, ಇದು 2f1. ಈಗ ಇಮೇಜ್ ಎಲ್ಲಿ ಫಾರ್ಮೇಶನ್ ಆಗ್ತದೆ ಅಂತೆ, ಬಿಟ್ವೀನ್ f2 and 2f2. ಇಲ್ಲಿ 2f2 ಇಟ್ಕೊಳ್ಳೋದು, 2f2 ಇವೆರಡು ಮಧ್ಯದಲ್ಲಿ ಇಮೇಜ್ ಫಾರ್ಮೇಶನ್ ಆಯ್ತು ಅಂತ ಹೇಳೋದು. ಹಾಗಾದ್ರೆ ನೋಡಿ, f2 ಇಂದ ಹಿಂದೆ ಇದೆಯಾ ಅಂದ್ರೆ f1 ಇಂದ ಇಡಬೇಕು, ಬಿಹೈಂಡ್ f1, ಮುಗೀತು ಅಷ್ಟೇ. 2f1. The distance between the principal axis, principal focus ಅಂದ್ರೆ ನೋಡಿ, ಲೆನ್ಸ್ ಅನ್ಕೊಳ್ಳೋದು, ಇದೊಂದು ಲೆನ್ಸ್, ಇದು ನೋಡಿ, ಇಲ್ಲಿ ಎಫ್ ಬರುತ್ತೆ, ಇಲ್ಲಿ ಸೆಂಟರ್ ಆಫ್ ಕರ್ವೇಚರ್ ಇರುತ್ತೆ. ಈಗ ಪ್ರಿನ್ಸಿಪಲ್ ಫೋಕಸ್ ಅಂತ ಕರಿತೀವಿ, ಮತ್ತೆ ಆಪ್ಟಿಕಲ್ ಸೆಂಟರ್, ಇವೆರಡರದ್ದು ಮಧ್ಯೆ ಇರುವಂತ ಡಿಸ್ಟೆನ್ಸ್ ನಾವೇಂತ ಕರಿತೀವಿ, ದಟ್ ಈಸ್ ಕಾಲ್ಡ್ ಎಸ್ ಫೋಕಲ್ ಲೆಂತ್ ಅಂತ ಕರಿತೀವಿ. ಫಂಕ್ಷನ್ ಆಫ್ ಫ್ಯೂಸ್ ಇನ್ ಎಲೆಕ್ಟ್ರಿಕ್ ಸರ್ಕ್ಯೂಟ್ ಏನಕ್ಕೆ ಹೆಲ್ಪ್ ಮಾಡೋದು, ಪ್ರೊಟೆಕ್ಟ್ ದ ಎಲೆಕ್ಟ್ರಿಕಲ್ ಅಪ್ಲಯನ್ಸ್ ಸೇವ್ ಮಾಡುತ್ತೆ. ನೆಕ್ಸ್ಟ್, ದ ಸ್ಕೈ ಇಸ್ ಸೀನ್ ಫ್ರಮ್ ದ ಸರ್ಫೇಸ್ ಆಫ್ ದಿ ಮೂನ್ ಅಪಿಯರ್ಸ್ ಡಾರ್ಕ್ ಕಲರ್. ಡಾರ್ಕ್ ಯಾಕೆ ಅಂದ್ರೆ ಅಟ್ಮಾಸ್ಫಿಯರಿಕ್ ಪಾರ್ಟಿಕಲ್ಸ್ ನೀಡ್ ಟು ಸ್ಕ್ಯಾಟರ್ ದ ಲೈಟ್ ಈಸ್ ನಾಟ್ ಪ್ರೆಸೆಂಟ್. ಆ ಲೈಟ್ ನ ಸ್ಕ್ಯಾಟರ್ ಮಾಡಬೇಕಂದ್ರೆ ಆ ಲೈಟ್ ಇರಲ್ಲ ಅಲ್ಲಿ. ನೋಡಿ, ಇಲ್ಲಿ ಅಷ್ಟೇ, ದ ಮ್ಯಾಗ್ನೆಟಿಕ್ ಫೀಲ್ಡ್ ಲೈನ್ಸ್ ಮೂವಿಂಗ್ ಫ್ರಮ್ ಸೌತ್. ನೋಡಿ, ಇಲ್ಲಿ ಅಬ್ಸರ್ವ್ ದ ಫಿಗರ್. ಈಗ ಏನು ಎಮರ್ಜ್ ಫ್ರಮ್ ದಿ ನಾರ್ತ್ ಪೋಲ್ ಅಂಡ್ ಮೂವಿಂಗ್ ಟು ಸೌತ್ ಪೋಲ್. ಯಾಕಂದ್ರೆ ಕ್ಯೂ ಪಾಯಿಂಟ್ ಅಂತ ಕೇಳಿದ್ರೆ, ದಿಸ್ ಇಸ್ ಒನ್ ಪೋಲ್, ದಿಸ್ ಇಸ್ ಅನದರ್ ಮ್ಯಾಗ್ನೆಟ್. ನಾರ್ತ್ ಪೋಲ್ ಇಂದ ಸೌತ್ ಪೋಲ್ ಹೋಗ್ತದೆ, ಕರೆಕ್ಟಾ? ನಾರ್ತ್ ಪೋಲ್ ಇಂದ ಸೌತ್ ಪೋಲ್ ರೂಲ್ಸ್ ಪ್ರಕಾರ. ಹಾಗಾದ್ರೆ ಹೊರಗಡೆ ಹೋಗ್ತಿದ್ರೆ ಇದು ಯಾವ ಪೋಲ್ ಆಗಿರುತ್ತೆ, ದಟ್ ಈಸ್ ಸೌತ್ ಆಗಿರುತ್ತಾ.
ಇಲ್ಲೂ ಅಷ್ಟೇ ನೋಡಿ, ಹೊರಗಡೆಯಿಂದ ಒಳಗಡೆ ಬರ್ತಿದೆ ಅಂದ್ರೆ ಈ ಸೈಡ್ ಇಂದ ಈ ಸೈಡ್ ಬರ್ತಿದೆ ಅಂದ್ರೆ ದಟ್ ಈಸ್ ಆಲ್ಸೋ ಸೌತ್ ಸೈಡ್ ಆಗಿರುತ್ತೆ. ದಟ್ಸ್ ವೈ ಸೌತ್ ಅಂಡ್ ಸೌತ್ ಇಸ್ ದ ರೈಟ್ ಆನ್ಸರ್. ಸೌತ್ ಅಂಡ್ ಸೌತ್ ರೈಟ್ ಆನ್ಸರ್. ನೋಡಿ, ಕಾನ್ವೆಕ್ಸ್ ಎಲ್ ಲೆಟರ್ ನ ಈ ಕಾನ್ವೆಕ್ಸ್ ಮಿರರ್ ಗೆ ತಕ್ಷಣ ಅದು ಈ ಶೇಪ್ ಕಾಣುತ್ತೆ, ಉಲ್ಟಾ ಅದರಲ್ಲೇ ವರ್ಚುವಲ್ ಆಗಿ ಕಾಣುತ್ತೆ. ಸೊ ಕರೆಕ್ಟ್ ಫಾರ್ಮುಲಾ ಫಾರ್ ಶೋ ರಿಲೇಶನ್ಶಿಪ್ ಬಿಟ್ವೀನ್ ದ ಪೊಟೆನ್ಷಿಯಲ್ ಡಿಫರೆನ್ಸ್ ಅಂಡ್ ಎಲೆಕ್ಟ್ರಿಕಲ್ ಕರೆಂಟ್ ಅಂದ್ರೆ ಆಪ್ಷನ್ ಒಂದು ವಿ ಇಸ್ ಇಕ್ವಲ್ ಟು ಐ ಆರ್, ವಿ ಇಸ್ ಇಕ್ವಲ್ ಟು ಐ ಆರ್. ಅದನ್ನ ನಾವು ಆಲ್ಟರ್ ಮಾಡಿದಾಗ ಆರ್ ಇಸ್ ಇಕ್ವಲ್ ಟು ವಿ ಬೈ ಐ ಬರ್ತದೆ. ಸೊ ದಿಸ್ ಇಸ್ ದ ಆಪ್ಷನ್ ವಿ ಬೈ ಐ. ಆಪ್ಷನ್ ಡಿ ಇಸ್ ರೈಟ್. ಸೊ to get the diminished and real from the convex lens, object should be placed highly diminished ಅಂದ್ರೆ infinity, diminished ಅಂದ್ರೆ behind c, that is 2f1 in that right. Object should be measured the rate of current in the circuit, that is ammeter. So next ನೋಡಿ ಇಲ್ಲಿ 27th ಕ್ವೆಶ್ಚನ್, ಆ ಇಮೇಜ್ ರೆಟಿನಾದಿಂದ ಮುಂದೆ ಫಾರ್ಮೇಶನ್ ಆಗಿದೆ ನೋಡಿ, ಇಲ್ಲಿ ಇರುತ್ತೆ ರೆಟಿನಾ ಈ ಪ್ಲೇಸ್ ಇರುತ್ತೆ, ಈ ರೆಟಿನಾದಿಂದ ಮುಂದೆ ಇಮೇಜ್ ಫಾರ್ಮೇಶನ್ ಆದ್ರೆ ದಟ್ ಈಸ್ ಕಾಲ್ಡ್ ಮಯೋಪಿಯಾ. ಈ ಸಫರಿಂಗ್ ಫ್ರಮ್ ಮಯೋಪಿಯಾ. ಐಬಾಲ್ ಇದ್ದು ಎನ್ಲಾರ್ಜ್, excessive curvature of the eyeball, and it is corrected by ಯಾವ ಲೆನ್ಸ್ ಯೂಸ್ ಮಾಡ್ತೀವಿ ನಾವು, ದೂರದ ಕಾಣಲಿಲ್ಲ ಅಂದ್ರೆ ವಿ ಯೂಸ್ ಕಾನ್ಕೇವ್ ಲೆನ್ಸ್ ನ ಯೂಸ್ ಮಾಡ್ತೀವಿ. ಕಾನ್ಕೇವ್ ಲೆನ್ಸ್ ಯೂಸ್ ಟು ಕರೆಕ್ಟ್ ದ ಮಯೋಪಿಯಾ ಆರ್ ನಿಯರ್ ಸೈಟೆಡ್ನೆಸ್ ಅಂತ ಕರೀತಾರೆ. ಸೊ ಇದನ್ನ ಯೂಸ್ ಮಾಡ್ತಾರೆ. ಲೈಟ್ ಟ್ರಾವೆಲ್ಸ್ ಫ್ರಮ್ ರೇರರ್ ಮೀಡಿಯಾ ಫ್ರಮ್ ಡೆನ್ಸರ್ ಮೀಡಿಯಾ. ನೋಡಿ ಈಗ ಲೈಟ್ ಇದು ಡೆನ್ಸರ್ ಮೀಡಿಯಾ ಅನ್ಕೊಳ್ಳಿ, ಡೆನ್ಸರ್ ಅಂದ್ರೆ ಗ್ಲಾಸ್, ಸೊ ಇದು ನಾರ್ಮಲ್. ಈಗ ಲೈಟ್ ಡೆನ್ಸರ್ ಮೀಡಿಯಾದಿಂದ ರೇರರ್ ಮೀಡಿಯಾ ಹೋಗ್ತದೆ. ಅವಾಗ ಏನಾಗುತ್ತೆ, ದ ಲೈಟ್ ಸ್ಪೀಡ್ ಆಫ್ ಲೈಟ್ ಏನಾಗಿರುತ್ತೆ ನೋಡಿ, ಯಾವಾಗ ಲೈಟ್ ಸ್ಪೀಡ್ ಒಂದು ರಿಫ್ರಾಕ್ಟಿವ್ ಇಂಡೆಕ್ಸ್ ಇದರಲ್ಲಿ ಈಗ ಏರ್ ಮೀಡಿಯಾದಲ್ಲಿ ಏರ್ ಇದೆ ಅಂತ ಕಾಣುತ್ತೆ, ಇದು ಡೆನ್ಸರ್ ಗ್ಲಾಸ್ ಮೀಡಿಯಾ ಅಂತ ಕಾಣೋಣ. ಸೊ ಇದು ರೇರ್ ಮೀಡಿಯಾ ದಟ್ ಇಸ್ 1.33 ಸಮಥಿಂಗ್, ಗ್ಲಾಸ್ 1.44 ಅಂತ ಕಾಣೋಣ. ಸೊ ಈಗ ಇದ್ರ ಸ್ಪೀಡ್ ಆಫ್ ಲೈಟ್ ರಿಫ್ರಾಕ್ಟಿವ್ ಇಂಡೆಕ್ಸ್ ಜಾಸ್ತಿ ಇತ್ತು ಅಂದ್ರೆ ಸ್ಪೀಡ್ ಆಫ್ ಲೈಟ್ ಕಡಿಮೆ ಆಗಿರುತ್ತೆ. ಈಗ ಅಲ್ಲಿ ವ್ಯಾಲ್ಯೂ ಜಾಸ್ತಿ ಇರೋದಲ್ಲಿ, ರಿಫ್ರಾಕ್ಟಿವ್ ಇಂಡೆಕ್ಸ್ ಜಾಸ್ತಿ ಇರೋದಲ್ಲಿ ಗ್ಲಾಸ್ ಅಲ್ಲಿ ಸ್ಪೀಡ್ ಆಫ್ ಲೈಟ್ ಕಡಿಮೆ ಇರುತ್ತೆ. ಸೊ ಇಲ್ಲಿ ಯಾವ್ದ್ರಲ್ಲಿ ಏರ್ ಅಲ್ಲಿ ಸ್ಪೀಡ್ ಆಫ್ ಲೈಟ್ ಜಾಸ್ತಿ ಇರೋದ್ರಿಂದ ಅದು ಅವೇ ಫ್ರಮ್ ದಿ ನಾರ್ಮಲ್ ಇಂದ ದೂರ ಹೋಗುತ್ತೆ. ಸ್ಪೀಡ್ ಜಾಸ್ತಿ ಇರೋದ್ರಿಂದ ಸೊ ಇನ್ಕ್ರೀಸಸ್ ಅಂಡ್ ಬೆಂಡ್ ಅವೇ ಫ್ರಮ್ ದಿ ನಾರ್ಮಲ್. ದ ಮಿರರ್ ಫ್ರಮ್ ದಿ ಎರೆಕ್ಟ್ ಅಂಡ್ ಎನ್ಲಾರ್ಜ್ ಇಮೇಜಸ್ ಆಫ್ ದಿ ಆಬ್ಜೆಕ್ಟ್, ದ ಟೈಪ್ ಆಫ್ ಮಿರರ್. ನೋಡಿ, ಎರೆಕ್ಟ್ ಮತ್ತೆ ಎನ್ಲಾರ್ಜ್ ಇಮೇಜ್ ಬರಬೇಕು ಅಂದ್ರೆ ಯಾವ್ದು, ಕಾನ್ಕೇವ್ ಮಿರರ್ ಅಲ್ಲಿ ವರ್ಚುವಲ್ ಇಮೇಜ್ ಬರ್ತದೆ. ಸೊ ಇಲ್ಲೇ ಇಮೇಜ್ ಈಗ same holding the straight current carrying conductor as per the right hand thumb rule is a thumb upward. ನೋಡಿ ತಂಬು ಕೈ, ಇದು ಬೆರಳು ಒಂದು ಕಡೆ, ಇದು ನಿಮ್ಮ ಬೆರಳು ತಂಬು, ನೀವು ನಿಮ್ಮ ಯಾವುದು ಫಿಂಗರ್ಸ್, ರಿಮೈನಿಂಗ್ ಫಿಂಗರ್ಸ್ ಇವು. ಈ ತಂಬು ಅಪ್ವರ್ಡ್ ಡೈರೆಕ್ಷನ್ ತೋರಿಸ್ತದೆ, ಕರೆಂಟ್ ನ ತೋರಿಸ್ತಿದ್ರೆ ಮ್ಯಾಗ್ನೆಟಿಕ್ ಫೀಲ್ಡ್ ಲೈನ್ಸ್ ಯಾವ್ದು ತೋರಿಸುತ್ತೆ, ಯಾವ ಡೈರೆಕ್ಷನ್ ತೋರಿಸುತ್ತೆ ನೋಡಿ, ಈ ತರ ತೋರಿಸ್ತಿದೆ ಕರೆಕ್ಟಾ. ನಿಮ್ಮ ಫಿಂಗರ್ಸ್ ಗಳು ಈ ಡೈರೆಕ್ಷನ್ ಅಂದ್ರೆ ದಟ್ ಈಸ್ ಆಂಟಿ ಕ್ಲಾಕ್ ವೈಸ್. ಅಪ್ವರ್ಡ್ ಇದ್ರೆ ಇದು ಅಪ್ವರ್ಡ್. ಈ ಥಂಬ್ ಶೋಸ್ ದ ಡೈರೆಕ್ಷನ್ ಆಫ್ ಕರೆಂಟ್, ಥಂಬ್ ಶೋಸ್ ದ ಡೈರೆಕ್ಷನ್ ಆಫ್ ಡೈರೆಕ್ಷನ್ ಆಫ್ ಕರೆಂಟ್ ತೋರಿಸುತ್ತೆ. ಈ ಫಿಂಗರ್ಸ್ ಈ ಸೈಡ್ ಇಂದ ಬಂದ್ರಿಂದ ಡೈರೆಕ್ಷನ್ ಆಫ್ ಮ್ಯಾಗ್ನೆಟಿಕ್ ಫೀಲ್ಡ್ ಈಸ್ ಆಂಟಿ ಕ್ಲಾಕ್ ವೈಸ್ ಆಗಿರುತ್ತೆ. ನೆಕ್ಸ್ಟ್, the correct statement among the following related to the concave lens. Concave lens that is, it is also called as the concave lens. ನಾವು ಡೈವರ್ಜಿಂಗ್ ಲೆನ್ಸ್ ಅಂತ ಕರಿತೀವಿ. ಮತ್ತೆ ಇದು ಈ ಶೇಪ್ ಇರುತ್ತೆ, ಈ ಶೇಪ್ ಇರುತ್ತೆ. ಏನು ಶೇಪು, ಥಿಕ್ಕರ್ ಅಟ್ ದಿ ಎಡ್ಜಸ್, ಈ ಎಡ್ಜಸ್ ಗಳಲ್ಲಿ ದಪ್ಪ ಇರುತ್ತೆ, ಥಿನ್ನರ್ ಅಟ್ ದಿ ಮಿಡಲ್ ಚಿಕ್ಕದಾಗಿರುತ್ತೆ. ಎಸ್ ಐ ಯೂನಿಟ್ ಆಫ್ ರೆಸಿಸ್ಟಿವಿಟಿ ಓಮ್ಸ್ ಮೀಟರ್. ನೋಡಿ ಓಮ್ಸ್ ಮೀಟರ್, ಎಸ್ ಐ ಯೂನಿಟ್ ಆಫ್ ರೆಸಿಸ್ಟಿವಿಟಿ ಇಸ್ ಓಮ್ಸ್ ಮೀಟರ್. ಸೊ ಇಲ್ಲಿಗೆ ಎಷ್ಟು ವರ್ಷ ನಡೆದಿರುವಂತಹ ಚೂಸ್ ದಿ ಕರೆಕ್ಟ್ ಆನ್ಸರ್ ನಾವು ಸ್ಟಡಿ ಮಾಡಿದ್ವಿ. ಈಗ ವಿ ಮೂವ್ ಅಟ್ ದಿ ಒನ್ ವರ್ಡ್ ಆನ್ಸರ್ ಹೋಗೋಣ. ನೋಡಿ, ದ ರಿಂಗ್ ಆಫ್ an ಐರನ್ ರಿಂಗ್ is to be coated with copper ಇಂದ ಕೋಟೆಡ್ ಮಾಡಿರ್ತಾರೆ. ಹೌ ಕ್ಯಾನ್ ವಿ ಡೂ ವಿತೌಟ್ ಯೂಸಿಂಗ್ ಎಲೆಕ್ಟ್ರಿಸಿಟಿ? ಸೊ ಇದನ್ನ ನಾವು ಗ್ಯಾಲ್ವನೈಸೇಷನ್ ಈಸಿಯಾಗಿ ಹೇಳ್ಬೋದು. ಗ್ಯಾಲ್ವನೈಸೇಷನ್ ಮೆಥಡ್ ಬೈ ಅಪ್ಲೈಯಿಂಗ್ ಎ ಪ್ರೊಟೆಕ್ಟಿವ್ ಜಿಂಕ್ ಆರ್ ಟು ದಿ ಐರನ್ ಅಂಡ್ ಸ್ಟೀಲ್. ಗ್ಯಾಲ್ವನೈಸೇಷನ್ ಮಾಡ್ತಾರೆ. ಏನು ಗ್ಯಾಲ್ವನೈಸೇಷನ್ ಅಂದ್ರೆ ಕೋಟಿಂಗ್ ಎ ಜಿಂಕ್ ಆನ್ ಐರನ್ ಅಂಡ್ ಸ್ಟೀಲ್ ಮೇಲೆ ವರ್ಕ್ ಮಾಡೋದು. ವೆರಿ ಈಸಿ. ಎಸ್ ಐ ಯೂನಿಟ್ ಫಾರ್ ವೋಲ್ಟ್ ಪೊಟೆನ್ಷಿಯಲ್ ಡಿಫರೆನ್ಸ್ ದಟ್ ಈಸ್ ವಿ. ಅದನ್ನ ಯಾವ್ದ್ರ ಮುಖಾಂತರ ಮೆಜರ್ ಮಾಡ್ತೀವಿ, ವೋಲ್ಟ್ ಮೀಟರ್ ಮುಖಾಂತರ ಮೆಜರ್ ಮಾಡ್ತೀವಿ. ವೋಲ್ಟ್ ಮೀಟರ್ ಮುಖಾಂತರ. ನೋಡಿ, ಇದು ವೆರಿ ಈಸಿ. ಈ ತರ ಹೇಳ್ಬೇಕು. ಸ್ಟೂಡೆಂಟ್ ನೋಡಿ, ಇದು ಸ್ಟೂಡೆಂಟ್ ಕಡೆ ಬೆಂಚ್ ಲಾಸ್ಟ್ ಕೂತಿದೆ ಸ್ಟೂಡೆಂಟ್, ಇದು ಬೋರ್ಡ್. ಸ್ಟೂಡೆಂಟ್ is suffering difficult to see the student is sitting in the last bench as difficult to read the backboard writing. So with the defect and vision the student has, how can it correct it? So ಲಾಸ್ಟ್ ಬೆಂಚ್ ಅಲ್ಲಿ ಕೂತಿದ್ದಾರೆ, ಅವ್ರಿಗೆ ಬೋರ್ಡ್ ಅಲ್ಲಿ ಬರ್ತಿರೋದು ಕಾಣಿಸ್ತಿಲ್ಲ ಅಂದಾಗ
ಅದು ಯಾವ ಡಿಫೆಕ್ಟ್ ಅಂದ್ರೆ ಮಯೋಪಿಯಾ. ಮಯೋಪಿಯಾ ಅಂದ್ರೆ ದೂರದ ಕಾಣಲ್ಲ. ದ ಪರ್ಸನ್ ಕ್ಯಾನಾಟ್ ಸಿ ಡಿಸ್ಟಿಂಕ್ಟ್ ಆಬ್ಜೆಕ್ಟ್ ಕ್ಲಿಯರ್ಲಿ ಅಂಡ್ ಈ ಸಫರಿಂಗ್ ಫ್ರಮ್ ಮಯೋಪಿಯಾ. ಮಯೋಪಿಯಾ ಇದ್ದಾಗ ಅವ್ನು ಯಾವ ಲೆನ್ಸ್ ನ ಯೂಸ್ ಮಾಡಬೇಕು? ಹ್ಯಾಸ್ ಟು ಯೂಸ್ ದ ಕಾನ್ಕೇವ್ ಲೆನ್ಸ್. ಕಾನ್ಕೇವ್ ಲೆನ್ಸ್ ನ ಹಾಕ್ತಾರೆ. ಆ ಕಾನ್ಕೇವ್ ಲೆನ್ಸ್ ಹಾಕಿದ ತಕ್ಷಣ ಅವ್ರು ದೂರದು ಕಾಣುತ್ತೆ. ಸಫರಿಂಗ್ ಫ್ರಮ್ ಮಯೋಪಿಯಾ. ಐ ಥಿಂಕ್ ನಿಮಗೆ ಇದು ಈ ಕಾನ್ಸೆಪ್ಟ್ ಅರ್ಥ ಆಯ್ತು ಅನ್ಕೋತೀನಿ. ನೆಕ್ಸ್ಟ್ ಓವರ್ಲೋಡಿಂಗ್. ಮನೇಲಿ ಈಗ ಓವರ್ಲೋಡಿಂಗ್ ಆಗ್ಬಾರ್ದು, ನೀವೇನ್ ಮಾಡಬಾರ್ದು? ಸಜೆಸ್ಟ್ ಎನಿ ಟು ಮೆಜರ್ಮೆಂಟ್ ಫಾರ್ ಓವರ್ಲೋಡಿಂಗ್ ಆಫ್ ಡೊಮೆಸ್ಟಿಕ್ ಸರ್ಕ್ಯೂಟ್. ನೋಡಿ, ನ್ಯೂಟ್ರಲ್ ವೈರ್, ಸಾರಿ ಲೈವ್ ವೈರ್ ಮತ್ತೆ ನ್ಯಾಚುರಲ್ ವೈರ್ ಆರ್ ನ್ಯೂಟ್ರಲ್ ವೈರ್. ಲೈವ್ ವೈರ್ ಮತ್ತೆ ನ್ಯೂಟ್ರಲ್ ವೈರ್ ಎರಡು ಹಿಂಗೆ ಕ್ರಾಸ್ ಆಗಿ ಜಾಯಿನ್ ಆಗೋ ರೀತಿ ನೋಡ್ಕೋಬೇಕು. ಎರಡು ಕಾಂಟ್ಯಾಕ್ಟ್ ಆಯ್ತು ಶಾರ್ಟ್ ಸರ್ಕ್ಯೂಟ್ ಆಗ್ಬಿಡುತ್ತೆ. ಮತ್ತೆ ಸಿಕ್ಕಿದ ಚಾನ್ಸ್ ಅಂತ ಹೇಳ್ಬಿಟ್ಟು ಎಲ್ಲಾ ತಗೊಂಡು ಅಪ್ಲಿಕೇಶನ್ ತಗೊಂಡು ಒಂದೇ ಸಾಕೆಟ್ ಚುಚ್ಚುತ್ತಲ್ಲ. ಚಾರ್ಜರ್ ಪಿನ್, ಮಿಕ್ಸಿ, ವಾಷಿಂಗ್ ಮಿಷಿನ್ ಒಂದೇ ಪಿನ್ ಹಾಕಿದಾಗ ಓವರ್ ಲೋಡಿಂಗ್ ಆಗಿ ಶಾರ್ಟ್ ಸರ್ಕ್ಯೂಟ್ ಆಗ್ಬಿಡುತ್ತೆ. Too many appliances should not be connected in a single circuit. Today, too many appliances should not be connected in a single circuit. Today, there is should not have any short circuit in the short circuit in the circuit. Short circuit ಆಗಿರಬಾರ್ದು ಸರ್ಕ್ಯೂಟ್ ಅಲ್ಲಿ. ನೆಕ್ಸ್ಟ್, should always use the quality wires and good quality of electric appliance. ಒಳ್ಳೆ ಕ್ವಾಲಿಟಿ ವೈರ್ಸ್ ನ ಯೂಸ್ ಮಾಡಬೇಕು, ಗುಡ್ ಕ್ವಾಲಿಟಿ ಆಫ್ ಅಪ್ಲಯನ್ಸ್ ನ ಯೂಸ್ ಮಾಡಬೇಕು. ಅವಾಗ ಶಾರ್ಟ್ ಸರ್ಕ್ಯೂಟ್ ಆಗಲ್ಲ. ಸೊ ದಿಸ್ ಇಸ್ ದ ಟೂ ಮೆಥಡ್. ಎನಿ ಯು ಕ್ಯಾನ್ ರೈಟ್ ಎನಿ ಟು, ಬಟ್ ಇಲ್ಲ 4 ನಾಲ್ಕು ಕಲಿಯಿರಿ. ಲೈವ್ ವೈರ್ ಮತ್ತು ನ್ಯೂಟ್ರಲ್ ವೈರ್ ಶುಡ್ ನಾಟ್ ಕಮ್ ಕಾಂಟ್ಯಾಕ್ಟ್ ಡೈರೆಕ್ಟ್ಲಿ. ಅವೆರಡು ಟಚ್ ಆಗಬಾರ್ದು. ಟಚ್ ಆದ್ರೆ ಶಾರ್ಟ್ ಸರ್ಕ್ಯೂಟ್ ಆಗುತ್ತೆ. ಇನ್ನೊಂದು ಸಿಕ್ಕಿದ ಚಾನ್ಸ್ ಕೇಳ್ಬಿಟ್ಟು ಅಪ್ಲಯನ್ಸ್ ತಗೊಂಡ್ಬಿಟ್ಟು ಸಾಕೆಟ್ ಚುಚ್ಚಿದ್ದು ಅವಾಗ ಶಾರ್ಟ್ ಸರ್ಕ್ಯೂಟ್ ಆಗ್ಬಿಡುತ್ತೆ. ಸೊ ಟೂ ಮೆನಿ ಅಪ್ಲಯನ್ಸ್ ಶುಡ್ ನಾಟ್ ಬಿ ಕನೆಕ್ಟೆಡ್ ಇನ್ ಸಿಂಗಲ್ ಸಾಕೆಟ್. ಸೊ ಶುಡ್ ಆಲ್ವೇಸ್ ಯೂಸ್ ಕ್ವಾಲಿಟಿ ವೈರ್ಸ್ ಮತ್ತೆ ಕ್ವಾಲಿಟಿ ಪ್ರಾಡಕ್ಟ್ ಗಳನ್ನ ನಾವು ಯೂಸ್ ಮಾಡಬೇಕು. ಸೊ ಅವಾಗ ಓವರ್ ರೈಡಿಂಗ್ ಆಗಲ್ಲ. ನೆಕ್ಸ್ಟ್, ಮ್ಯಾಗ್ನೆಟಿಕ್ ಫೀಲ್ಡ್ ಲೈನ್ಸ್ ಡು ನಾಟ್ ಇಂಟರ್ಸೆಕ್ಟ್ ಈಚ್ ಅದರ್. ವೈ? ಯಾಕೆ ಇಂಟರ್ಸೆಕ್ಟ್ ಆಗಲ್ಲ ಅಂದ್ರೆ ಅವೆಲ್ಲ ಪ್ಯಾರಲಲ್ ಲೈನ್ ಆಗಿರ್ತವೆ. ನೋಡಿ, ಇಂಟರ್ಸೆಕ್ಟ್ ನೋಡಿ ಅಟ್ ದ ಪಾಯಿಂಟ್ ಆಫ್ ಇಂಟರ್ಸೆಕ್ಷನ್ ದ ಕಂಪಾಸ್ ನೀಡಲ್ ವುಡ್ ಬಿ ಪಾಯಿಂಟ್ ಟುವರ್ಡ್ಸ್ ಟೂ ಡೈರೆಕ್ಷನ್. ಅವೆರಡು ಇಂಟರ್ಸೆಕ್ಟ್ ಆಗ್ಬಿಟ್ರೆ ಒಂದು ಈಸ್ಟ್ ಒಂದು ಸೌತ್ ಎರಡು ಕಡೆ, ಸಾರಿ ನಾರ್ತ್ ಸೌತ್ ಎರಡು ಕಡೆ ತೋರಿಸಬೇಕಾಗುತ್ತೆ. ಅದು ಕಂಪಾಸ್ ನೀಡಲ್ ಹಾಗಲ್ಲ. ಸೊ ಅದಕ್ಕೆ ಇಟ್ ಇಸ್ ನಾಟ್ ಪಾಸಿಬಲ್. ಸೊ ಇಟ್ ಇಸ್ ಎಸ್ಟಿಮೇಟ್ ಆಫ್ ಪವರ್ ಆಫ್ ಲೈನ್, ದಟ್ ಇಸ್ ಡಯಾಪ್ಟರ್. ಓಕೆ, ನೆಕ್ಸ್ಟ್, ರೈಟ್ ದ ಸಿಂಬಲ್ for the following components the electric circuit. Today ಇದು rheostat ಈ ತರ ಬರೀಬಹುದು. rheostat, this is a wire crossing. Next, what does the thumb indicates the direction of the right hand thumb? ನಾನಾಗಲೇ ಬರದೆ ನೋಡಿ, ಇದು ಥಂಬ್, ಈ ಥಂಬ್ ಒಂದು ಕಡೆ, ಇದು ರ್ಯಾಪ್ ಫಿಂಗರ್ಸ್. ಇದರಲ್ಲಿ ಥಂಬ್ shows the direction of current. ಕ್ಯಾಲ್ಕುಲೇಟ್ ದ ಫೋಕಲ್ ಲೆಂತ್. ಸ್ವಲ್ಪ ಫ್ರೀ ಸ್ಪೀಡ್ ಮಾಡಿರ್ತೀನಿ ನೋಡಿ. ಕ್ಯಾಲ್ಕುಲೇಟ್ ದ ಫೋಕಲ್ ಲೆಂತ್ ಪವರ್ ಆಫ್ ಎ ಕಾನ್ವೆಕ್ಸ್ ಲೆನ್ಸ್ ವಿತ್ ಫೋಕಲ್ ಲೆಂತ್. ಫೋಕಲ್ ಲೆಂತ್ ಕೊಟ್ಟಿದ್ದಾರೆ. ಸೊ ಎಫ್ ನೋಡಿ, ಏನ್ ಡೈರೆಕ್ಟ್ ಆಗಿ ಹಾಕ್ಬಿಡಿ ಅಷ್ಟೇ. ನೋಡಿ, ಫೋಕಲ್ ಲೆಂತ್ ಕೊಟ್ಟಿದ್ದಾರೆ, ದಟ್ ಇಸ್ 0.5 ಕೊಟ್ಟಿದ್ದಾರೆ. ಸೊ ವಾಟ್ ಇಸ್ ಫಾರ್ಮುಲಾ? ಪವರ್ ಇಸ್ ಈಕ್ವಲ್ ಟು 1/f. ಸೊ ಪಿ ಇಸ್ ಈಕ್ವಲ್ ಟು 1/0.5. ಸೊ ಇಲ್ಲಿ ನೋಡಿ, 1 ಡಿಜಿಟಲ್ ಪಾಯಿಂಟ್ ಇರೋದ್ರಿಂದ ಮೇಲ್ಗಡೆ 10 ಮಲ್ಟಿಪ್ಲೈ ಮಾಡಿ, ಕೆಳಗಡೆ 10 ಮಲ್ಟಿಪ್ಲೈ ಮಾಡಿದಾಗ 5 2s. ಸೊ ಪ್ಲಸ್ ಇರೋದ್ರಿಂದ ಇಟ್ ಇಸ್ ಕಾನ್ವೆಕ್ಸ್ ಲೆನ್ಸ್. ಸೊ ನೆಕ್ಸ್ಟ್, ವಾಟ್ ಆರ್ ದ ರೀಸನ್ ಫಾರ್ ಅಕರಿಂಗ್ ಓವರ್ಲೋಡ್? ಓವರ್ಲೋಡ್ ಆಗ ಕಾರಣ ಏನು? ಆಗ್ಲೇ ಹೇಳಿದ್ವಿ, ಹೈಕಿಂದ ವೋಲ್ಟೇಜ್. ಜಾಸ್ತಿ ವೋಲ್ಟೇಜ್ ಬಂದ್ರೆ ಟೂ ಮೆನಿ ಅಪ್ಲಯನ್ಸ್ ಒಂದೇ ಸಾಕೆಟ್ ಕನೆಕ್ಟ್ ಮಾಡಿ. ನೋಡಿ, ಕನೆಕ್ಟೆಡ್ ಟೂ ಮೆನಿ ಅಪ್ಲಯನ್ಸ್ ಇನ್ ಸಿಂಗಲ್ ಸಾಕೆಟ್. ಒಂದೇ ಸಾಕೆಟ್ಗೆ ಎಲ್ಲ ಅಪ್ಲಯನ್ಸ್ ತಗೊಂಡು ಹಾಕಿ ಇಟ್ಟಾಗ ಶಾರ್ಟ್ ಸರ್ಕ್ಯೂಟ್ ಆಗುತ್ತೆ, ಓವರ್ಲೋಡಿಂಗ್ ಆಗುತ್ತೆ. ಇದು ಮತ್ತೆ ಲೈವ್ ವೈರ್, ನ್ಯೂಟ್ರಲ್ ವೈರ್ ಎರಡು ಡೈರೆಕ್ಟ್ ಕಾಂಟ್ಯಾಕ್ಟ್ ಬರ್ತಾರೆ. ಆಗ ಹೇಳಿದ ಪಾಯಿಂಟ್ ಇವಾಗಲೂ ಹೇಳ್ತಿರೋದು. ಸೊ ಓವರ್ಲೋಡಿಂಗ್ ಹೇಗಾಗುತ್ತೆ ಅಂತ ಕೇಳಿದ್ರೆ ಇದೇ ಆನ್ಸರ್. ಮತ್ತೆ ಓವರ್ಲೋಡಿಂಗ್ ಆಗಕ್ಕೆ ರೀಸನ್ ಅಂತ ಕೇಳಿದ್ರು ಇದೇ ಆನ್ಸರ್. ಸೊ ಇದೇ ಕ್ವಶನ್ ನೋಡಿ 2022 ಕೇಳಿದ್ರೆ. ಸೊ ಇಷ್ಟು ಕ್ವಶನ್ ನಿಮ್ಮ ಪ್ರೀವಿಯಸ್ ಇಯರ್ ಅಲ್ಲಿ 1 ಮಾರ್ಕ್ಸ್ ಕೇಳುವಂತಹ ಕ್ವಶನ್ಸ್. ಸೊ ಈಗ 2 ಮಾರ್ಕ್ಸ್ ಕ್ವಶನ್ ಹೋಗೋಣ. ನೋಡಿ, ಈ ಕ್ವಶನ್ ಫಸ್ಟ್ ಕ್ವಶನ್ ನಾನು ನೆಕ್ಸ್ಟ್ ಮಾಡಿದೀನಿ, ಅದನ್ನು ನಿಮಗೆ ಹಾಕ್ತೀನಂತೆ. ಸೊ ಇಲ್ಲಿ ಜಸ್ಟ್ ಕ್ಲಿಯರ್ ದ ಫಿಗರ್ ನ ನೋಡಿ ಸ್ವಲ್ಪ ಇಲ್ಲಿ. ಸೊ ಏನಾಗಿದೆ ಅಂದ್ರೆ ಇಟ್ ಈಸ್ 5 R1 is 5 ohms, R2 is 4 ohms and R3 is 12 ohms. So and voltage is 24 volt. So what is the current? But in resistance, so ಇದು ಸೀರೀಸ್ ಅಲ್ಲಿ ಕನೆಕ್ಟ್ ಆಗಿದೆ, ಇದು ಎರಡು ಪ್ಯಾರಲಲ್ ಆಗಿದೆ. ಸೊ ಈಗ ಏನ್ ಮಾಡ್ಬೇಕು ನಾವು? ಪ್ಯಾರಲಲ್ ಆಗಿರೋದ್ರಿಂದ ಸೊ ರೆಸಿಸ್ಟೆನ್ಸ್ ಇನ್ ಸೀರೀಸ್ ಪ್ಲಸ್ ರೆಸಿಸ್ಟೆನ್ಸ್ ಇನ್ ಪ್ಯಾರಲಲ್ ಮಾಡಿ ಕರೆಂಟ್ ಹೇಳ್ಬಿಟ್ರೆ ಮುಗಿದೋಯ್ತು. ಏನಿಲ್ಲ ನೋಡಿ, ಇದು ಸೀರೀಸ್ ಅಲ್ಲಿ ಇದೆಯಾ? ಸೊ ಡೈರೆಕ್ಟ್ ಆಗಿ ಬರ್ಕೊಳ್ಳಿ. ಸೀರೀಸ್ ಇರೋದು ಯಾವುದು? ಟೋಟಲ್ ರೆಸಿಸ್ಟೆನ್ಸ್ ಟೋಟಲ್ ಈಕ್ವಲ್ಸ್ ಟು ಸೀರೀಸ್ ಅಲ್ಲಿ ಇರೋದು 5, ಕರೆಕ್ಟಾ? ಪ್ಲಸ್. ಬಟ್ ಪ್ಯಾರಲ್ ಇದ್ರೆ ನಾವು ಅದನ್ನ ರೆಸಿಪ್ರೋಕಲ್ ಬರ್ಕೋಬೇಕು.
ಪ್ಯಾರಲ್ ಇರುತ್ತೆ ಅದು 1/4 ಪ್ಲಸ್ 1/12, ರೈಟ್. ಸೊ RT ಈಕ್ವಲ್ಸ್ ಟು 5 ಪ್ಲಸ್ 1/4 ಮತ್ತು 12 ಗೆ LCM is 12. ಸೊ 4 3s are, so 12 1s are, that is 4/12. 5 plus 4/12, so ಉಲ್ಟಾ ಮಾಡಿದ್ರೆ 5 plus 12/4, 4 3s are, so that is 8. 4 3s are 12, 5 plus 3 is 8 ohms. ಟೋಟಲ್ ರೆಸಿಸ್ಟೆನ್ಸ್ ಇಸ್ ನೋಡಿ, ಇಲ್ಲಿಂದ ಇಲ್ಲಿಗೆ ಟೋಟಲ್ ರೆಸಿಸ್ಟೆನ್ಸ್ ಎಷ್ಟಿದೆ ಅಂದ್ರೆ 8 ಓಮ್ಸ್ ಇದೆ. ಈಗ ನಮಗೆ ಗೊತ್ತಾಯ್ತು, ಏನ್ ಗೊತ್ತಾಯ್ತು? ಕರೆಂಟ್ ಕರೆಂಟ್ ಇಸ್ ಈಕ್ವಲ್ ಟು V/R. ಸೊ ವಿ ಏನಿದೆ ವೋಲ್ಟೇಜ್ ಇಸ್ 24 ವೋಲ್ಟ್, ರೆಸಿಸ್ಟೆನ್ಸ್ ಇಸ್ 8. 8 3s are, current is 3 ampere. ಇಷ್ಟೇ ಇದಕ್ಕೆ ಆಗ್ತದೆ. ಫಿಗರ್ ಕೊಟ್ಟಿದ್ರೆ ಸ್ವಲ್ಪ ಬ್ಲರ್ ಆಗಿದೆ, ಸೊ ಹಾಗಾಗಿ ನಾನು ಇದನ್ನು ಮಾಡಿದ್ದೀನಿ ನೋಡಿ. ನೆಕ್ಸ್ಟ್, ಆಬ್ಜೆಕ್ಟ್ ಇಸ್ ಪ್ಲೇಸ್ 25, ವೆರಿ ವೆರಿ ಇಂಪಾರ್ಟೆಂಟ್ ಕ್ವಶನ್. ಆಬ್ಜೆಕ್ಟ್ ಇಸ್ ಪ್ಲೇಸ್ 25 ಸೆಂಟಿಮೀಟರ್ ಫ್ರಮ್ ಎ ಕಾನ್ಕೇವ್ ಲೆನ್ಸ್, ಸಾರಿ ಕಾನ್ಕೇವ್ ಮಿರರ್. ಫಸ್ಟ್ ಕಾನ್ಕೇವ್ ಮಿರರ್ ನ ಹೊರಟಾಣ ನೋಡಿ, ಇದು ಕಾನ್ಕೇವ್ ಮಿರರ್, ಕರೆಕ್ಟಾ? ಸೊ ಇದು ಪ್ರಿನ್ಸಿಪಲ್ ಆಕ್ಸಿಸ್. ಈಗ ಆಬ್ಜೆಕ್ಟ್ ನಾವು ಮಿರರ್ ಇಂದ ಲೆಫ್ಟ್ ಸೈಡ್ ಇಡ್ತೀವಿ ಯಾವಾಗ್ಲೂ, ಸೊ ಹಂಗಾಗಿ ಯು ಯಾವಾಗ್ಲೂ ಏನಾಗಿರುತ್ತೆ? ಮೈನಸ್ ಆಗಿರುತ್ತೆ ನೋಡಿ. ಮಿರರ್ ಇಂದ ಲೆಫ್ಟ್ ಸೈಡ್ ಇಟ್ಟರೆ ಮೈನಸ್, ಮಿರರ್ ಇಂದ ರೈಟ್ ಸೈಡ್ ಇಮೇಜ್ ಫಾರ್ಮೇಶನ್ ಅಂದ್ರೆ ಪ್ಲಸ್, ಈ ಕಡೆ ಮೈನಸ್, ಈ ಕಡೆ ಪ್ಲಸ್. ಅಬೋವ್ ದಿ ಪ್ರಿನ್ಸಿಪಲ್ ಆಕ್ಸಿಸ್ ಬಂದ್ರೆ ದಟ್ ಇಸ್ ಪ್ಲಸ್, ಬಿಲೋ ದಿ ಪ್ರಿನ್ಸಿಪಲ್ ಆಕ್ಸಿಸ್ ಬಂದ್ರೆ ಮೈನಸ್. ಇಮೇಜ್ ಏನಾದ್ರು ಅಬೋವ್ ದಿ ಪ್ರಿನ್ಸಿಪಲ್ ಆಕ್ಸಿಸ್ ಬಂದ್ರೆ, ಇಮೇಜ್ ಏನಾದ್ರು ಬಿಲೋ ದಿ ಪ್ರಿನ್ಸಿಪಲ್ ಆಕ್ಸಿಸ್ ಬಂದ್ರೆ ಮೈನಸ್. ಯು ಯಾವಾಗಲೂ ಮೈನಸ್ ಆಗಿರುತ್ತೆ. ಯು ಯಾಕೆ ಮೈನಸ್ ಆಗಿರುತ್ತೆ ಅಂದ್ರೆ, ಬಿಕಾಸ್ ವಿ ಹ್ಯಾವ್ ಟು ಕೀಪ್ ದ ಆಬ್ಜೆಕ್ಟ್ ಇನ್ ಫ್ರಂಟ್ ಆಫ್ ಎ ಮಿರರ್. ಮಿರರ್ ನ ಮುಂದೆ ಇಟ್ಟರೆ ಮಾತ್ರ ನಮಗೆ ಆಬ್ಜೆಕ್ಟ್ ಮಿರರ್ ಅಲ್ಲಿ ಫಾರ್ಮೇಶನ್ ಆಗುತ್ತೆ. ಸೊ ಯು ಈಸ್ ನೋಡಿ ಎಷ್ಟು, ಯು ದಟ್ ಈಸ್ -25. ಸೊ ಈಗ ನೋಡಿ, ಈಗ ಹೋಗಿ ಪ್ಯಾರಲ್ ಈಗ ಬೋನ್ಸ್ ಆಯ್ತಾ, ಕರೆಕ್ಟಾ? ಅದ್ರ ಲೆಫ್ಟ್ ಸೈಡ್ ಆಗಿದೆ. ಸೊ ಏನಾಗಿರ್ತದೋ ನೋಡಿ, ಫೋಕಲ್ ಲೆಂತ್ ಕೂಡ ಎಫ್ ಕೂಡ ಏನಾಗಿರುತ್ತೆ? ಎಫ್ ಇಸ್ ಆಲ್ಸೋ ಮೈನಸ್ ಎಫ್ ಇಸ್ 15. ಸೊ ಅಟ್ ವಾಟ್ ಡಿಸ್ಟೆನ್ಸ್ ಫ್ರಮ್ ಎ ಮಿರರ್ ಸ್ಕ್ರೀನ್ ಶುಡ್ ಬಿ ಪ್ಲೇಸ್? ಅಂದ್ರೆ ಡಿಸ್ಟೆನ್ಸ್ ಅಂದ್ರೆ ಏನು? ಆಬ್ಜೆಕ್ಟ್ ಇಸ್ ಪ್ಲೇಸ್ 25 centimeter ಫ್ರಮ್ ದಿ ಕಾನ್ಕೇವ್ ಮಿರರ್, ಫೋಕಲ್ ಲೆಂತ್ ಆಯ್ತು. ಅಂಡ್ ವಾಟ್ ಡಿಸ್ಟೆನ್ಸ್ ಫ್ರಮ್ ಎ ಮಿರರ್ ಶುಡ್ ಬಿ ಸ್ಕ್ರೀನ್ ರಿಪ್ಲೇಸ್ ಆರ್ಡರ್ ಟು obtain ಶಾರ್ಪ್ ಇಮೇಜ್? ಅಂದ್ರೆ ನಾವೇ ಕೇಳಬೇಕು, ವಿ ಕಂಡಿಡಬೇಕು. ವಿ ಇಸ್ ಈಕ್ವಲ್ ಟು ಕ್ವಶನ್ ಮಾರ್ಕ್. ಸೊ ಇಲ್ಲಿ ನೋಡಿ, ಇದು ಫಸ್ಟ್ ನೀವು ಏನೇ ಕ್ವಶನ್ ಕೊಟ್ಟರು ಒಂದು ರೇ ಡಯಾಗ್ರಾಮ್ ಬರ್ಕೊಳ್ಳಿ. ಕಾನ್ಕೇವ್ ಮಿರರ್, ಇಲ್ಲಿ ಆಬ್ಜೆಕ್ಟ್ ನ ಇಟ್ಟಿದೀವಿ. ಆಬ್ಜೆಕ್ಟ್ ಯಾವಾಗಲೂ ಯು ಈಸ್ ಮೈನಸ್ ಎಲ್ಲ ಇರುತ್ತೆ. ಸೊ ಮೈನಸ್ ಅಲ್ಲಿ ಇರೋದ್ರಿಂದ ನೋಡಿ, ದ ರೇ ವಿಚ್ ಇಸ್ ಪ್ಯಾರಲ್ ಟು ಪ್ರಿನ್ಸಿಪಲ್ ಆಕ್ಸಿಸ್ ಫೋಕಸ್ ಆಗಿ ಬಂದು ಫೋಕಲ್ ಲೆಂತ್ ಬಂತು. ಸೊ ಲೆಫ್ಟ್ ಸೈಡ್ ಫೋಕಸ್ ಆಗಿ, ಲೆಫ್ಟ್ ಸೈಡ್ ಫೋಕಸ್ ಆಗಿರೋದ್ರಿಂದ ಯು ನ ನೀವು ಮೈನಸ್ ಎಲ್ಲ ತಗೊಬೇಕು, ಮೈನಸ್. ಅದೇ ಏನಾದ್ರು ರೈಟ್ ಸೈಡ್ ಆಗಿದ್ರೆ ಪಾಸಿಟಿವ್ ತಗೊಬೇಕಿತ್ತು. ಸೊ ವಿ ಕೂಡ ಮೈನಸ್ ಅಲ್ಲಿ ಬರುತ್ತೆ ಆನ್ಸರ್. ಅದನ್ನ ಹೇಗೆ ಬರುತ್ತೆ ಅಂತ ನಾವಿಲ್ಲಿ ಮಾಡೋಣ, ಗೊತ್ತಾಗುತ್ತೆ ನಿಮಗೆ. ಸೊ ದ ಫಾರ್ಮುಲಾ ಇಸ್ ನೋಡಿ, ಫಾರ್ಮುಲಾ ಮಾಡಿದೀವಿ ಇಲ್ಲಿ ನೋಡಿ. ಫಾರ್ಮುಲಾ 1 + v + 1/u = 1/f 1/v. ಈಗ ನಾವು ಅದನ್ನೇ ಕಂಡುಹಿಡಬೇಕಾದ್ರೆ 1/u + u ಇರೋದು ಇದಕ್ಕೆ ಹೋದ್ರೆ -u ಆಯ್ತಾ. ಈಗ 1/f, f ವ್ಯಾಲ್ಯೂ ಎಷ್ಟಿದೆ? -15, ಮೈನಸ್ 1/-25. ಸೊ ಈಗ ಮಲ್ಟಿಪ್ಲೈ ಮಾಡಿ, ಏನ್ ಮಲ್ಟಿಪ್ಲೈ ನೋಡಿ, ಈ ಮೈನಸ್ ಮಲ್ಟಿಪ್ಲೈ ಮಾಡಿ, ಪ್ಲಸ್ ಆಯ್ತು. ಸೊ 1/15 ಇದೆಯಲ್ಲ, ಮತ್ತೆ ಎರಡಕ್ಕೂ ಎಲ್ಸಿಎಂ ತೆಗಿರಿ. ಇಟ್ ಈಸ್ 25 and 15 ಎಲ್ಸಿಎಂ ಒಂದು 75. ಸೊ 15 5 15 5 75, 25 3 75. ಸೊ -75 ಬಂತು, -2/75 ಬಂತು. ಸೊ ಅದರ ರೆಸಿಪ್ರೋಕಲ್ ಮಾಡ್ತೀವಿ. ಸೊ v is equal to 75/2. ಸೊ 2 ಇಂದ ಮಾಡಿದಾಗ ನಮಗೆ 37.5 ಬರುತ್ತೆ, ಮೈನಸ್ ಬರುತ್ತೆ. ದಿಸ್ ಇಸ್ ದ ವ್ಯಾಲ್ಯೂ ಆಫ್ ವಿ. ವಿ ನ ವ್ಯಾಲ್ಯೂ ಇತ್ತು. ಈ ತರ ಈ ಪ್ರಾಬ್ಲಮ್ ಟ್ರೈ ಮಾಡಿ. ಸೊ ಸೇಮ್ ಪ್ರಾಬ್ಲಮ್, ದಿಸ್ ಇಸ್ ಆಲ್ಸೋ ಸೇಮ್ ಆಸ್ ಇಟ್ ಈಸ್ ಲೈಕ್ ದ. ಸೊ ನೆಕ್ಸ್ಟ್ ಪ್ರಾಬ್ಲಮ್ ಈಸ್ ಸೇಮ್. ಕಾನ್ಕೇವ್ ಲೆನ್ಸ್ ಕೊಟ್ಟಿದ್ದಾರೆ, ಲೆನ್ಸ್ ಫಾರ್ಮುಲಾ ಮಾಡೋದು ಸೇಮ್. ಕಾನ್ಕೇವ್ ಲೆನ್ಸ್ ಆಸ್ ಎ ಫೋಕಲ್ ಲೆಂತ್. ನೋಡಿ, ಫಸ್ಟ್ ನೀವು ಏನಾದ್ರು ಕೊಡ್ಲಿ, ಫಸ್ಟ್ ನೀವೇನ್ ಮಾಡ್ಬೇಕು? ಒಂದು ರೇ ಡಯಾಗ್ರಾಮ್ ಡ್ರಾ ಮಾಡ್ಬೇಕಿತ್ತ. ನೋಡಿ, ಕಾನ್ವೆಕ್ಸ್ ಲೆನ್ಸ್ ನಾನು ಡ್ರಾ ಮಾಡಿದೆ. ಕಾನ್ಕೇವ್ ಲೆನ್ಸ್, ಸಾರಿ ದಿಸ್ ಇಸ್ ಕಾನ್ವೆಕ್ಸ್ ಆಯ್ತು. ಕಾನ್ಕೇವ್ ಲೆನ್ಸ್ ಅಂದ್ರೆ, ಸೊ ದಟ್ ಇಸ್ ರಿವರ್ಸ್. ದಿಸ್ ಇಸ್ ಕಾನ್ಕೇವ್ ಲೆನ್ಸ್. ಈ ತರ ಇರುತ್ತೆ ಕಾನ್ಕೇವ್ ಲೆನ್ಸ್, ಕರೆಕ್ಟಾ? ಕಾನ್ಕೇವ್ ಲೆನ್ಸ್ ಇದು ಪ್ರಿನ್ಸಿಪಲ್ ಆಕ್ಸಿಸ್. ಈಗ ರೇ ಆಫ್ ಲೈಟ್ ಇಸ್ ಪ್ಯಾರಲ್ ಟು ಪ್ರಿನ್ಸಿಪಲ್ ಆಕ್ಸಿಸ್, ಡೈವರ್ಜ್ ಆಗಿ ಈ ಕಡೆ ಫೋಕಸ್ ಆಗುತ್ತೆ, ರೈಟಾ? ಕರೆಕ್ಟಾ? ಆ ಕಡೆ ಫೋಕಸ್ ಆಗುತ್ತೆ ನೋಡಿ. ಈಗ ಆಬ್ಜೆಕ್ಟ್ ನಾವು ಯಾವಾಗಲೂ ಇಲ್ಲಿ ಇಟ್ಟಿರ್ತೀವಿ, ಯಾವಾಗಲೂ ಯು ಏನಾಗಿರುತ್ತೆ? ಮೈನಸ್ ಆಯ್ತು. ಈಗ ಫೋಕಸ್ ಎಲ್ಲ ಆಗ್ತದೆ, ಲೆಫ್ಟ್ ಸೈಡ್ ಆಗ್ತದೆ. ಎಫ್ ಕೂಡ ಮೈನಸ್. ಫೋಕಸ್ ಎಲ್ಲ ಆಗಿರುತ್ತೆ, ಅಲ್ಲೇ ಇಮೇಜ್ ಫಾರ್ಮೇಶನ್ ಆಗುತ್ತೆ, ಅದು ಕೂಡ ಮೈನಸ್. ನೋಡಿ, ಎಲ್ಲ ಮೈನಸ್ ನೋಡಿ. ಎಫ್ ಕೂಡ ಮೈನಸ್, ವಿ ಕೂಡ ಮೈನಸ್, ಯು ಕೂಡ ಮೈನಸ್. ಆನ್ಸರ್ ಕೂಡ ಮೈನಸ್ ಬರ್ಬೇಕು ನೋಡಿ, ಮೈನಸ್ ಬಂದಿದೆ ಇಲ್ಲಿ.
-36 ಅದನ್ನ ಫಾರ್ಮುಲಾ ಹಾಕಿ ನಿಮಗೆ ಫಾರ್ಮುಲಾ ಅಂದ್ರೆ ಈಸಿಯಾಗಿ ಬಂದ್ಬಿಡುತ್ತೆ. ಸೊ ಇದು 1000 joule of heat is produced in a 2 seconds in a 5 ohms resistance. What is the potential difference across the resistor? H is equal to formula H is equal to I square RT. H is equal to I square RT. ಇದಕ್ಕೆ ವ್ಯಾಲ್ಯೂಸ್ ಹಾಕಿ ಏನಾಗುತ್ತೆ ನೋಡಿ, I square I square equals to I square is equal to H divided by RT. H divided by RT. ಅದನ್ನೆಲ್ಲ ಹಾಕಿದ್ದೀವಿ ಇಲ್ಲಿ. I is equal to ಸ್ಕ್ವೇರ್ ಇದೆ, ರೂಟ್ ಆಯ್ತು, H by RT ಆಯ್ತು. ಸೊ ಈಗ H ಅಂದ್ರೆ ವ್ಯಾಲ್ಯೂ ನಮ್ಗೆ ಗೊತ್ತು 1000 ಜೋಲ್ ನೋಡಿ, 1000 ಜೋಲ್ ಹಾಕಿದ್ವಿ ನೋಡಿ. R is 5 ohms, ಸೊ 2 seconds ಎಲ್ಲ ಸಿಂಪ್ಲಿಫೈ ಮಾಡಿದ್ವಿ. ದಟ್ ಇಸ್ 5 2s 10 0 0 2 100s, ಸೊ 100s ರೂಟ್ 100 ಬಂತು. ರೂಟ್ ಪರ್ಫೆಕ್ಟ್ ಸ್ಕ್ವೇರ್ ಫಾರ್ 100 is 10. I is equal to 10 ಬಂತು. ಸೊ V is equal to IR ಫಾರ್ಮುಲಾ. ಸೊ I is 10, R is 5, so V is equal to 50 volt. ನಿಮ್ಗೆ ಅರ್ಥ ಆಗಿದೆ. ನೆಕ್ಸ್ಟ್ ಇದು ಕೂಡ ಸೇಮ್ ಅದೇ ತರನೇ ಇದನ್ನು ಮಾಡಿ. ಸೊ ಪ್ರಾಬ್ಲಮ್ ಎಲ್ಲ ನೀವು ಅದೇ ತರನೇ ಸೇಮ್ ರಿಲೇಟೆಡ್ ಪ್ರಾಕ್ಟೀಸ್ ಮಾಡಿ. ನೆಕ್ಸ್ಟ್ ವಿ ಮೂವ್ ಆನ್ ಟು 3 marks ಕ್ವಶನ್. 3 marks ಕ್ವಶನ್ ಏನು ಕ್ವಶನ್ ಕೇಳಿದ್ರೆ, ಒಂದು ಆಬ್ಜೆಕ್ಟ್ ಇಸ್ ಪ್ಲೇಸ್ ಇನ್ ದ ಪ್ರಿನ್ಸಿಪಲ್ ಆಕ್ಸಿಸ್. ಸೇಮ್ ಲೈಟ್ ಚಾಪ್ಟರ್ ಪ್ರಾಬ್ಲಮ್, ಇದನ್ನು ಕೂಡ ನೀವೇ ಸಾಲ್ವ್ ಮಾಡಿ, ಲೈಟ್ ಚಾಪ್ಟರ್ ಪ್ರಾಬ್ಲಮ್ ಸಾಲ್ವ್ ಮಾಡಿ. ಸೊ ನೆಕ್ಸ್ಟ್ ಲಾ ಆಫ್ ರಿಫ್ರಾಕ್ಷನ್, ವೆರಿ ಇಂಪಾರ್ಟೆಂಟ್. ರಿಫ್ರಾಕ್ಷನ್ ವರ್ಡ್ ಇಂಪಾರ್ಟೆಂಟ್ ನೋಡಿ. ಇದು ಬೀಕರ್ ಅಂತ ವಾಟ್ ಇದೆ ಅಂತ ಕೇಳಿದ್ರಿ. ಸೊ ವೆನ್ ದ ರೇ ಆಫ್ ಲೈಟ್ ಇಸ್ moving from the rarer media to denser media, it will be bend. So ಇದು air media, ಇದು denser media. The bending of light when it is travel from one media to the another media, ಒಂದು ಮೀಡಿಯಾದಿಂದ ಇನ್ನೊಂದು ಮೀಡಿಯಾ ಹೋದಾಗ ಲೈಟ್ ಏನಾದ್ರು ಬೆಂಡ್ ಆದ್ರೆ ಅದನ್ನ ನಾವು ಎಂತ ಕರಿತೀವಿ, ರಿಫ್ರಾಕ್ಷನ್ ಅಂತ ಕರಿತೀವಿ. ಫಸ್ಟ್ ಲಾ ಏನ್ ಹೇಳುತ್ತೆ ನೋಡಿ, ಫಸ್ಟ್ ಲಾ ಇಸ್ ವೆರಿ ಈಸಿ. ಇನ್ಸಿಡೆಂಟ್ ರೇ ನೋಡಿ, ಇನ್ಸಿಡೆಂಟ್ ರೇ ಇಲ್ಲಿ ನೋಡಿ, ಜಸ್ಟ್ ಇಮ್ಯಾಜಿನ್ ದಿಸ್ ಇಸ್ ಪ್ಲೇನ್ ಸರ್ಫೇಸ್ ಅನ್ಕೊಳ್ಳಿ, ಪ್ಲೇನ್ ಸರ್ಫೇಸ್. ಇದು ಏರ್ ಮೀಡಿಯಾ, ಇದು ಯಾವುದು ಡೆನ್ಸರ್ ಮೀಡಿಯಾ ಅನ್ಕೊಳ್ಳೋಣ. ನೋಡಿ ಇಲ್ಲಿ ದಿಸ್ ಇಸ್ ನಾರ್ಮಲ್ ರೇ, ಇದು ಇನ್ಸಿಡೆಂಟ್ ರೇ, ಇದು ರಿಫ್ಲೆಕ್ಟೆಡ್ ರೇ. ಓಕೆ ನೋಡಿ, ಇಲ್ಲಿ ಇನ್ಸಿಡೆಂಟ್ ರೇ ಯಾವ್ದು, ಇನ್ಸಿಡೆಂಟ್ ರೇ, ಇದು ಇನ್ಸಿಡೆಂಟ್ ರೇ, ಇದು ರಿಫ್ಲೆಕ್ಟೆಡ್ ರೇ. ನೋಡಿ ರಿಫ್ಲೆಕ್ಟೆಡ್ ರೇ ನಾರ್ಮಲ್ ಟು ದ ಇಂಟರ್ಫರೆನ್ಸ್ ಆಫ್ ಟೂ ಟ್ರಾನ್ಸ್ಪರೆಂಟ್ ಮೀಡಿಯಾ ಆಲ್ ಲೈಸ್ ಇನ್ ಸೇಮ್ ಪ್ಲೇನ್. ನೋಡಿ ಇದೊಂದು ಪ್ಲೇನ್, ಈ ಪಾಯಿಂಟ್ ಅಲ್ಲಿ ಎಲ್ಲ ಯಾವ್ದು ಇದೆ ನೋಡಿ, ಇನ್ಸಿಡೆಂಟ್ ರೇ ಬಂತು, ರಿಫ್ಲೆಕ್ಟೆಡ್ ರೇ ಬಂತು, ನಾರ್ಮಲ್ ರೇ ಬಂತು. ಟೂ ಟ್ರಾನ್ಸ್ಪರೆಂಟ್ ಮೀಡಿಯಾ, ಯಾವ ಮೀಡಿಯಾ, ಒಂದು ಏರ್ ಮೀಡಿಯಾ, ಇನ್ನೊಂದು ಗ್ಲಾಸ್ ಮೀಡಿಯಾ. ಎರಡೂ ಮೀಡಿಯಾಗಳು ಎಲ್ಲಿ ಆಗಿದೆ, ಒಂದೇ ಒಂದು ಪಾಯಿಂಟ್ ಅಲ್ಲಿ ಆಗಿದೆ. ಇಷ್ಟೇ, ಒಂದೇ ಪಾಯಿಂಟ್ ಅಲ್ಲಿ ಏನಾಗಿದೆ, ಇನ್ಸಿಡೆನ್ಸ್ ಆಗಿದೆ, ಒಂದೇ ಪಾಯಿಂಟ್ ಅಲ್ಲಿ ಇನ್ಸಿಡೆನ್ಸ್ ಆಗಿದೆ. ಯಾವ್ದು ವೆರಿ ಇಂಪಾರ್ಟೆಂಟ್, ಇನ್ಸಿಡೆಂಟ್ ರೇ, ರಿಫ್ಲೆಕ್ಟೆಡ್ ರೇ, ನಾರ್ಮಲ್ ರೇ. ಟು ದ ಟೂ ಟ್ರಾನ್ಸ್ಪರೆಂಟ್ ಮೀಡಿಯಾ, ಒಂದು ಏರ್ ಮೀಡಿಯಾ, ಇನ್ನೊಂದು ಗ್ಲಾಸ್ ಮೀಡಿಯಾ, ಎರಡೂ ಕೂಡ ಒಂದೇ ಪಾಯಿಂಟ್ ಅಲ್ಲಿ ಪಾಸ್ ಆಗಿದೆ, ಇನ್ಸಿಡೆನ್ಸ್ ಆಗಿದೆ. ಅದನ್ನ ನಾವೆಂತ ಕರಿತೀವಿ, ಫಸ್ಟ್ ಲಾ. ಸೆಕೆಂಡ್ ಲಾ ಏನ್ ಹೇಳುತ್ತೆ, ದ ರೇಷಿಯೋ ಆಫ್ ದಿ ಸೈನ್ ಆಫ್ ಆಂಗಲ್ ಆಫ್ ಇನ್ಸಿಡೆನ್ಸ್ ಟು ದಿ ಸೈನ್ ಆಫ್ ಆಂಗಲ್ ಆಫ್ ರಿಫ್ಲೆಕ್ಷನ್. ಇಲ್ಲಿ ಆಂಗಲ್ ಫಾರ್ಮೇಶನ್ ಆಗಲ್ಲ, ಇನ್ಸಿಡೆಂಟ್ ಆಂಗಲ್ ಮತ್ತು ರಿಫ್ಲೆಕ್ಷನ್ ಆಂಗಲ್ ಆರ್ ಕಾನ್ಸ್ಟೆಂಟ್, ಎರಡು ವ್ಯಾಲ್ಯೂ ಕಾನ್ಸ್ಟೆಂಟ್ ಆಗಿರುತ್ತೆ. ಅದನ್ನ ನಾವೆಂತ ಕರಿತೀವಿ, ಸ್ನೇಲ್ಸ್ ಲಾ ಅಂತ ಕರಿತೀವಿ. ಅದನ್ನ ನಾವು ಸ್ನೇಲ್ಸ್ ಲಾ ಅಂತ ಕರಿತೀವಿ. ಸ್ನೇಲ್ಸ್ ಲಾ. ಆಂಗಲ್ ಆಫ್ ಇನ್ಸಿಡೆಂಟ್ ಟು ಆಂಗಲ್ ಆಫ್ ರಿಫ್ಲೆಕ್ಷನ್ ಆರ್ ಕಾನ್ಸ್ಟೆಂಟ್. ಫಾರ್ ದ ಲೈಟ್ ಗಿವ್ ದ ಕಲರ್ ಅಂಡ್ ಗಿವ್ಸ್ ದ ಪೇರ್ ಆಫ್ ಮೀಡಿಯಾ. ಇದಕ್ಕೆ ಅನದರ್ ನೇಮ್ ಇದೆ. ಅದೀಸ್ ನೋಡಿ, ನೀವು ಬರೀ ಗೊತ್ತಾಗ್ಲಿಲ್ಲ, ಇಷ್ಟು ಬರೀ ಕಷ್ಟ ಆದ್ರೆ ಸೈನ್ ಐ ಬೈ ಸೈನ್ ಆರ್ ಈಕ್ವಲ್ಸ್ ಟು ಕಾನ್ಸ್ಟೆಂಟ್, ಇಷ್ಟು ಬರೋ ಸಾಕು. ಸೈನ್ ಐ ಬೈ ಸೈನ್ ಆರ್ ಇಸ್ ಈಕ್ವಲ್ ಟು ಕಾನ್ಸ್ಟೆಂಟ್ ಅಂತ ಬರೋದ್ರೆ ಯು ವಿಲ್ ಗೆಟ್ ದ ಮಾರ್ಕ್ಸ್, 1 marks. ಇದಕ್ಕೆ ಇನ್ನೊಂದು ಹೆಸರಿದೆ, ದಟ್ ಈಸ್ ಸ್ನೇಲ್ಸ್ ಲಾ. ನೋಡಿ ಬರೋದು ಇನ್ಸಿಡೆಂಟ್ ರೇ, ದಟ್ ಟೈಪ್ ಅಂಡ್ ಇಟ್ ಇಸ್ ಕಾನ್ಸ್ಟೆಂಟ್. ಇಷ್ಟೇ ರಿಯಾಕ್ಷನ್ ಬರೋದು, ಈಕ್ವೇಶನ್ ಬರೋ ಸಾಕು. ನೋಡಿ ಇಲ್ಲಿ the given figure AB is a incident ray. AB ಅನ್ನೋದು ಒಂದು ಇನ್ಸಿಡೆಂಟ್ ರೇ. ಸೊ BC ಅಂದ್ರೆ ರಿಫ್ಲೆಕ್ಟೆಡ್ ರೇ, MN is ನಾರ್ಮಲ್ ರೇ, MN is ನಾರ್ಮಲ್ ರೇ. ಇಲ್ಲಿ ವಿಚ್ ಮೀಡಿಯಾಸ್ ಮೋರ್ ಡೆನ್ಸರ್ ಅಂತ ಹೇಳಿದ್ರೆ, ವಿಚ್ ಮೀಡಿಯಾಸ್ ಮೋರ್ ಡೆನ್ಸರ್ ಅಂದ್ರೆ ಇದು ಏರ್ ಮೀಡಿಯಾ, ಇದು ಗ್ಲಾಸ್ ಮೀಡಿಯಾ. ಡೆನ್ಸರ್ ಜಾಸ್ತಿ ಇದೆ, ಅದು ಗ್ಲಾಸ್ ಮೀಡಿಯಾ. ಅಂದ್ರೆ ಮೀಡಿಯಾ ನಂಬರ್ 1, ಮೀಡಿಯಾ ನಂಬರ್ 1 is more denser. When a ray of light traveling from rarer media to the denser media, light which move bend towards the normal, ನಾರ್ಮಲ್ ಕಡೆಗೆ ಬೆಂಡ್ ಆಗುತ್ತೆ. ಇಷ್ಟೇ. ಸೊ ನೆಕ್ಸ್ಟ್ ಇಲ್ಲಿ ಕಾನ್ಕೇವ್ ಲೆನ್ಸ್ ಮತ್ತೆ ಕಾನ್ವೆಕ್ಸ್ ಲೆನ್ಸ್, ಕಾನ್ಕೇವ್ ಮಿರರ್, ಕಾನ್ವೆಕ್ಸ್ ಮಿರರ್, ಕಾನ್ಕೇವ್ ಮಿರರ್. ಸೊ ಇಲ್ಲಿ ರಿಫ್ಲೆಕ್ಟಿಂಗ್ ಸರ್ಫೇಸ್ ಇಸ್ ಕರ್ವ್ಡ್ ಔಟ್ವರ್ಡ್. ನೋಡಿ ಇದು ಈ ತರ ಇರುತ್ತೆ, ಇಲ್ಲಿ ಈ ತರ ಔಟ್ವರ್ಡ್ ಸರ್ಫೇಸ್. ಇದು ಇನ್ವರ್ಡ್ ಸರ್ಫೇಸ್, ಈ ತರ ಬೆಂಡಿಂಗ್ ಆಗಿರುತ್ತೆ.
ಇನ್ವರ್ಡ್ ಸರ್ಫೇಸ್ ನೋಡಿ, ಕರ್ವ್ಡ್ ಇನ್ವರ್ಡ್, ಇದು ಕರ್ವ್ಡ್ ಔಟ್ವರ್ಡ್. ಸೊ ಆಲ್ವೇಸ್ ಇಟ್ ಫಾರ್ಮ್ ವರ್ಚುವಲ್ ಅಂಡ್ ಡೈರೆಕ್ಟ್ ಇಮೇಜ್ ಫಾರ್ಮೇಶನ್ ಮಾಡುತ್ತೆ. ಇದು ರಿಯಲ್ ಅಂಡ್ ಇನ್ವರ್ಟೆಡ್ ಇಮೇಜ್ ನ ಫಾರ್ಮೇಶನ್ ಮಾಡುತ್ತೆ, ರಿಯಲ್ ಅಂಡ್ ಇನ್ವರ್ಟೆಡ್ ಇಮೇಜ್. ಸೊ ಇದು ಮಿರರ್ ಬರೀ, ಇದು ಡೈವರ್ಜಿಂಗ್ ಮಿರರ್, ಇದು ಕನ್ವರ್ಜಿಂಗ್ ಮಿರರ್, ಅಷ್ಟೇ ಮುಗಿತು. ನೋಡಿ, ಕಾನ್ವೆಕ್ಸ್ ಮಿರರ್ ಇಟ್ ಈಸ್ ಔಟ್ವರ್ಡ್. ಏನ್ ಔಟ್ವರ್ಡ್? ಕರ್ವ್ಡ್ ಔಟ್ವರ್ಡ್. ಇದು ಕರ್ವ್ಡ್ ಇನ್ವರ್ಡ್. ಇದು ಡೈವರ್ಜಿಂಗ್ ಲೆನ್ಸ್, ಇದು ಕನ್ವರ್ಜಿಂಗ್ ಲೆನ್ಸ್. ಇದರಲ್ಲಿ ಏನು ವರ್ಚುವಲ್ ಅಂಡ್ ಡೈರೆಕ್ಟ್ ಇಮೇಜ್ ಬಂದ್ರೆ ಇದು ರಿಯಲ್ ಅಂಡ್ ಇನ್ವರ್ಟೆಡ್ ಇಮೇಜ್ ಬರ್ತದೆ. ಸೊ ಇದು 2020 ಕೇಳಿದಂತ ಮೇನ್ ಇಂಪಾರ್ಟೆಂಟ್ ಕ್ವಶನ್. ಸೊ ಡಿಫೈನ್ ಪ್ರಿನ್ಸಿಪಲ್ ಫೋಕಸ್ ಅಂಡ್ ಆಫ್ ಎ ಕಾನ್ವೆಕ್ಸ್ ಲೆನ್ಸ್. ಪ್ರಿನ್ಸಿಪಲ್ ಫೋಕಸ್ ಅಂದ್ರೆ ಏನಂತ ಕೇಳಿದ್ರೆ, ಪ್ರಿನ್ಸಿಪಲ್ ಫೋಕಸ್ ಅಂದ್ರೆ ಏನಿಲ್ಲ, when the ray of light is falls on the convex lens which is parallel to the principal axis, the reflecting from the lens and converging at the point of the principal axis, that point is called as principal focus. ಏನ್ ಸಿಂಪಲ್ ನೋಡಿ, ಕಾನ್ವೆಕ್ಸ್ ಲೆನ್ಸ್ ಅಂತ ಹೇಳಿದ್ರೆ ನೋಡಿ, ಕಾನ್ವೆಕ್ಸ್ ಲೆನ್ಸ್ ಜಸ್ಟ್ ಕಾನ್ವೆಕ್ಸ್ ಲೆನ್ಸ್, ಇದು ಪ್ರಿನ್ಸಿಪಲ್ ಆಕ್ಸಿಸ್ ಅನ್ಕೊಳ್ಳಿ. ಈ ಪ್ರಿನ್ಸಿಪಲ್ ಆಕ್ಸಿಸ್ ಒಂದು ಪ್ಯಾರಲಲ್ ಲೈನ್ ನೋಡಿ, ದ ರೇ ವಿಚ್ ಇಸ್ ಪ್ಯಾರಲ್ ಟು ಪ್ರಿನ್ಸಿಪಲ್ ಆಕ್ಸಿಸ್, ಪ್ರಿನ್ಸಿಪಲ್ ಗೆ ಒಂದು ಪ್ಯಾರಲಲ್ ಲೈನ್ ಲೆನ್ಸ್ಗೆ ಓಡೋದು ಮತ್ತೆ ರಿಟರ್ನ್ ಆಗಿ ಒಂದು ಪಾಯಿಂಟ್ ಅಲ್ಲಿ ಫೋಕಸ್ ಆಗುತ್ತಲ್ಲ, ಈ ಪಾಯಿಂಟ್ ಫೋಕಸ್ ಆಯ್ತು. ಈ ಪಾಯಿಂಟ್ ಫೋಕಸ್ ಆದ ತಕ್ಷಣ ಆ ಪಾಯಿಂಟ್ ಆಫ್ ಫೋಕಸ್ ನಾವೇಂತ ಕರಿತೀವಿ? ಪ್ರಿನ್ಸಿಪಲ್ ಫೋಕಸ್ ಅಂತ ಕರಿತೀವಿ. ಇಷ್ಟೇ. ಸೊ ನೆಕ್ಸ್ಟ್ ಈ ಸೋಲಾರ್ ಸೆಲ್ ಅದಿತ್ತು ಚಾಪ್ಟರ್, ಈಗ 2025 ಇಂದ ರಿಮೂವ್ ಮಾಡಿದ್ದಾರೆ, ಪ್ರೊಡ್ಯೂಸ್ ಮಾಡಿದ್ದಾರೆ. ಸೊ ಅದನ್ನ ನಿಮಗೆ ಬೇಡ ಅಂತಿದ್ದೀನಿ. ನೆಕ್ಸ್ಟ್, ವಾಟ್ ಇಸ್ ದ ಫಂಕ್ಷನ್ ಆಫ್ ಅರ್ತ್ ವೈರ್? ಅಂದ್ರೆ ಮನೆಗೆ ಅರ್ಥಿಂಗ್ ಮಾಡಿಸ್ತಾರೆ, ಅಂದ್ರೆ ವೈರ್ ಗಳನ್ನ, ಗ್ರೀನ್ ಕಲರ್ ವೈರ್ ನ ಹಾಕಿಸ್ತಾರೆ. ಏನಕ್ಕೋಸ್ಕರ ಹಾಕ್ತಾರೆ ಅದನ್ನ ನೋಡೋಣ. ಇಟ್ ಇಸ್ ನೆಸೆಸರಿ ಟು ಕನೆಕ್ಟ್ ದ ಎಲೆಕ್ಟ್ರಿಕಲ್ ಅಪ್ಲಯನ್ಸ್ ಹ್ಯಾವಿಂಗ್ ಎ ಮೆಟಾಲಿಕ್ ಬಾಡಿ ಅರ್ತ್ ವೈರ್ ಡೊಮೆಸ್ಟಿಕ್ ಸರ್ಕ್ಯೂಟ್ಸ್. ಎಕ್ಸ್ಪ್ಲೈನ್ ಮಾಡಿ. ನೋಡಿ, ಅರ್ತ್ ವೈರ್ ಇಷ್ಟೇ ಬರುತ್ತೆ. ಅರ್ತ್ ವೈರ್ ಫಂಕ್ಷನ್ ಕೇಳಿದ್ರೆ ಇಷ್ಟೇ 3 ಪಾಯಿಂಟ್. ಏನು? This is used to safety measurement for the appliance have a metallic body in the domestic circuit. First point, it is used in safety measurement. ಗೋಸ್ಕರ ಮಾಡುತ್ತದೆ. It provides the low resistance, very important, for the path of current. ಲೋ ರೆಸಿಸ್ಟೆನ್ಸ್ ನ ಕ್ಯಾರಿ ಮಾಡುತ್ತೆ. ಏನ್ ರೆಸಿಸ್ಟೆನ್ಸ್ ಅಂದ್ರೆ ಅಡೆತಡೆಗಳನ್ನ ಕಡಿಮೆ ಮಾಡುತ್ತೆ, ಈಸಿಯಾಗಿ ಕರೆಂಟ್ ಫ್ಲೋ ಆಗುತ್ತೆ ಅಂತ. ಸೊ ಎನಿ ಲೀಕೇಜ್ ಇನ್ ದ ಕರೆಂಟ್ ಇನ್ ದ ಅಪ್ಲಯನ್ಸ್ ಕೆಪ್ಟ್ ಇನ್ ದ ಪೊಟೆನ್ಶಿಯಲ್ ಟು ದಿ ಅರ್ತ್ ಇಟ್ ಈಸ್ ಯೂಸ್ಡ್ ಮೇ ಬಿ ನಾಟ್ ಗೆಟ್ ದ ಸೆವರಲ್ ಎಲೆಕ್ಟ್ರಿಕ್ ಶಾಕ್. ಇಟ್ ಅವಾಯ್ಡ್ಸ್ ದ ಎಲೆಕ್ಟ್ರಿಕ್ ಶಾಕ್. ಅಷ್ಟೇ. ಒಂದು ಫಸ್ಟ್ ಪಾಯಿಂಟ್ ಸೇಫ್ಟಿ ಮೆಜರ್ಮೆಂಟ್ ಗೋಸ್ಕರ ಆಗ್ತಾರೆ. ಸೆಕೆಂಡ್ ಪಾಯಿಂಟ್ ಲೋ ರೆಸಿಸ್ಟೆನ್ಸ್ ಇರುತ್ತೆ. ಇಟ್ ಅವಾಯ್ಡ್ಸ್ ದ ಎಲೆಕ್ಟ್ರಿಕಲ್ ಶಾಕ್. ಯಾವಾಗ ಎಲೆಕ್ಟ್ರಿಕ್ ಶಾಕ್ ಹೊಡೆಯುತ್ತಂದ್ರೆ, ಎಲೆಕ್ಟ್ರಿಕಲ್ ಅಪ್ಲಯನ್ಸ್ ಎಲೆಕ್ಟ್ರಿಸಿಟಿ, ಎಲೆಕ್ಟ್ರಾನ್ಸ್ಗಳು ಅಥವಾ ಕರೆಂಟ್ ಇದರ ಲೀಕೇಜ್ ಆದ್ರೆ ಶಾಕ್ ಹೊಡಿ ಸ್ಟಾರ್ಟ್ ಆಗುತ್ತೆ. ಆ ಶಾಕ್ ಹೊಡೆದು ನಮ್ಗೆ ಏನು ಎಫೆಕ್ಟ್ ಆಗಬಾರ್ದು ಅನ್ನೋದಕ್ಕೋಸ್ಕರ ಗ್ರೀನ್ ವೈರ್ ನಮ್ಮನ್ನ ಸೇವ್ ಮಾಡುತ್ತೆ. ಇಟ್ಸ್ ವೈ ಇಟ್ ಇಸ್ ಕಾಲ್ಡ್ ಆಸ್ ಎಲೆಕ್ಟ್ರಿಕ್ ಶಾಕ್ ಸೇವರ್ ಅಂತ ಕೂಡ ಕರೀತಾರೆ. ಸೊ ಇಲ್ಲಿ ಇದು ಕೂಡ 7th ಕೂಡ ಕ್ವಶನ್ ರಿಮೂವ್ ಆಗಿದೆ ಆ ಟೆಕ್ಸ್ಟ್ ಬುಕ್ ಇಂದ. ಸೊ ಅದನ್ನ ಒಂದ್ ಸ್ವಲ್ಪ ನೋಡ್ಕೊಳ್ಳಿ. ನೆಕ್ಸ್ಟ್, ಓಮ್ಸ್ ಲಾ ಏನ್ ಹೇಳ್ತಂದ್ರೆ, ಮತ್ತೆ ವಾಟ್ ಆರ್ ದ ಫ್ಯಾಕ್ಟರ್ ರೆಸ್ಪಾನ್ಸಿಬಲ್ ಫಾರ್ ಕಂಡಕ್ಟರ್? ವೆರಿ ಇಂಪಾರ್ಟೆಂಟ್ ಕ್ವಶನ್. ದಿಸ್ ಇಸ್ ಇಂಪಾರ್ಟೆಂಟ್ ಕ್ವಶನ್. ಓಮ್ಸ್ ಲಾ ಏನ್ ಹೇಳುತ್ತೆ, ವಾಟ್ ಆರ್ ದ ಫ್ಯಾಕ್ಟರ್ಸ್ ಏನ್ ಹೇಳುತ್ತೆ, ಮತ್ತೆ ಮೆನ್ಷನ್ ದ ಎಸ್ಐ ಯೂನಿಟ್ ಆಫ್ ಎಲೆಕ್ಟ್ರಿಕ್ ಪವರ್. ಎಲೆಕ್ಟ್ರಿಕ್ ಪವರ್ ಎಸ್ಐ ಯೂನಿಟ್ ಬಂದು ಡಯಾಪ್ಟರ್. ಸೊ ಇಲ್ಲಿ ವೆರಿ ಈಸಿ. ಓಮ್ಸ್ ಲಾ ಏನ್ ಹೇಳುತ್ತೆ ನೋಡಿ, ವಿ ಅಂದ್ರೆ ಪೊಟೆನ್ಶಿಯಲ್ ಡಿಫರೆನ್ಸ್, ಇಟ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು current. So potential difference V, the potential difference V across the end of the given metallic wire is directly proportional to the current. Not a current. Potential difference is directly proportional to current ಅಂತ ಬರೋ ಸಾಕು. Potential V ಅದು ಬರೆಯಕಾಗಿಲ್ವಾ? V is directly proportional to I ಅಂತ ಬರೀರಿ. ಅದನ್ನು ಬರೆಯಕಾಗಿಲ್ವಾ? ಇದನ್ನು ಬರೀರಿ. V is equal to IR ಅಂತ. V is equal to IR ಅಂತ ಬರೋ ಓಮ್ಸ್ ಲಾ. V is directly proportional to I ಅಂತ ಬರೋ ಓಮ್ಸ್ ಲಾನೆ. ಸೊ ಇಷ್ಟು ಬಂದ್ರೆ ಓಮ್ಸ್ ಲಾ ಮುಗಿತು. 1 ಮಾರ್ಕ್ಸ್ ಫಿಕ್ಸ್ ನಮಗೆ. ಸೊ ವಾಟ್ ಆರ್ ದ ಫ್ಯಾಕ್ಟರ್ಸ್? ವೆರಿ ವೆರಿ ಇಂಪಾರ್ಟೆಂಟ್. ಯಾವ್ದು ಫ್ಯಾಕ್ಟರ್ ಮೇಲೆ ಡಿಪೆಂಡ್ ಆಗಿರುತ್ತೆ ಅಂದ್ರೆ, ಆನ್ ಇಟ್ಸ್ ಲೆಂತ್, ಎಷ್ಟು ಉದ್ದ ಇದೆ ಅನ್ನೋ ಮೇಲೆ ಡಿಪೆಂಡ್ ಆಗಿರುತ್ತೆ. ಮತ್ತೆ ಏರಿಯಾ ಆಫ್ ಕ್ರಾಸ್ ಸೆಕ್ಷನ್, ಎಷ್ಟು ದಪ್ಪ ಇದೆ ಅನ್ನೋ ಮೇಲೆ ಡಿಪೆಂಡ್ ಆಗಿರುತ್ತೆ. ವೈರ್ ಎಷ್ಟು ಉದ್ದ ಇದೆ ಅನ್ನೋ ಮೇಲೆ ಡಿಪೆಂಡ್ ಆಗಿರುತ್ತೆ, ಮತ್ತೆ ಎಷ್ಟು ದಪ್ಪ ಇದೆ ಅನ್ನೋ ಮೇಲೆ ಡಿಪೆಂಡ್ ಆಗಿರುತ್ತೆ. ಮತ್ತೆ ನೇಚರ್ ಆಫ್ ದಿ ಮೆಟೀರಿಯಲ್, ಯಾವ ಮೆಟೀರಿಯಲ್ ಇಂದ ಆಗಿದೆ ಅನ್ನೋ ಮೇಲೆ ಡಿಪೆಂಡ್ ಆಗಿರುತ್ತೆ. ಮತ್ತೆ ಆನ್ ಇಟ್ಸ್ ಟೆಂಪರೇಚರ್, ಇದು ಯಾವ ಟೆಂಪರೇಚರ್ ಇಂದ ಸಸ್ಟೈನ್ ಮಾಡ್ಕೊಳ್ಳೋ ಕೆಪಾಸಿಟಿ ಇರೋದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ. ಆನ್ ಇಟ್ಸ್ ಲೆಂತ್, ಏರಿಯಾ ಆಫ್ ಕ್ರಾಸ್ ಸೆಕ್ಷನ್, ನೇಚರ್ ಆಫ್ ದಿ ಮೆಟೀರಿಯಲ್ ಅಂಡ್ ಟೆಂಪರೇಚರ್. 4 ಪಾಯಿಂಟ್ ಆನ್ ಫ್ಯಾಕ್ಟರ್ಸ್. ರೆಸಿಸ್ಟೆನ್ಸ್ ಆಫ್ ಕಂಡಕ್ಟರ್ ಡಿಪೆಂಡ್ಸ್. ರೆಸಿಸ್ಟೆನ್ಸ್ ಅಂದ್ರೆ ಏನಿಲ್ಲ. ಈಗ ರೆಸಿಸ್ಟೆನ್ಸ್ ಅಂದ್ರೆ ನೀವು ಅಡೆತಡೆ ಅಂತ, ಅಬ್ಸ್ಟ್ರಕಲ್ಸ್. ಒಂದು ಎಲೆಕ್ಟ್ರಿಸಿಟಿ ಫ್ಲೋ ಆಗೋದನ್ನ ತಡೆ ಹಿಡಿದು ಬಿಡುತ್ತೆ. ಆ ತಡೆ ಹಿಡಿದು ಬಿಡೋದು ಯಾವ್ದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ ಅಂದ್ರೆ, ಲೆಂತ್ ಮೇಲೆ ಡಿಪೆಂಡ್ ಆಗಿರುತ್ತೆ, ಏರಿಯಾ ಆಫ್ ಕ್ರಾಸ್ ಸೆಕ್ಷನ್, ಥಿಕ್ನೆಸ್ ಎಷ್ಟಪ್ಪ ಇದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ, ಮತ್ತೆ ನೇಚರ್ ಮೇಲೆ ಡಿಪೆಂಡ್ ಆಗಿರುತ್ತೆ, ಮತ್ತೆ ಇಟ್ ಡಿಪೆಂಡ್ಸ್ ಅಪಾನ್ ಟೆಂಪರೇಚರ್. ನೆಕ್ಸ್ಟ್, ಜೌಲ್ಸ್ ಲಾ ವೆರಿ ಈಸಿ ಅಂಡ್ ವೆರಿ ಇಂಪಾರ್ಟೆಂಟ್. ಜೌಲ್ಸ್ ಲಾ ನೋಡಿ, ಇಲ್ಲಿ ಈ ಈಕ್ವೇಶನ್ ನೆನಪಿಡಿ ಸಾಕು. ಜೌಲ್ಸ್ ಲಾಗೆ H ಈಕ್ವಲ್ಸ್ ಟು I ಸ್ಕ್ವೇರ್ RT. H is equal to I ಸ್ಕ್ವೇರ್ RT. H ಅಂದ್ರೆ ಹೀಟ್, I ಅಂದ್ರೆ ಕರೆಂಟ್.
ಆರ್ ಅಂದ್ರೆ ರೆಸಿಸ್ಟೆನ್ಸ್, ಟಿ ಅಂದ್ರೆ ಟೈಮ್. ನೋಡಿ ಇಟ್ ಇಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ದಿ ಯಾವುದು ಹೀಟ್, ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ದಿ ಸ್ಕ್ವೇರ್ ಆಫ್ ಎ ಕರೆಂಟ್. ಆಯ್ತಾ? ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ದಿ ರೆಸಿಸ್ಟೆನ್ಸ್, ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ದಿ ಟೈಮ್ ಟೇಕನ್ ಟು ಕರೆಂಟ್ ಫ್ಲೋ. ಅಷ್ಟು ಮುಗಿದು ನೋಡಿ. ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ದಿ ರೆಸಿಸ್ಟೆನ್ಸ್ ಟು ದಿ ಗಿವನ್ ಕರೆಂಟ್, directly proportional to the time taken for which current flow through the resistance. ನೋಡಿ, heat produced in the resistance directly proportional to the square of a current. Heat produced in the resistance is directly proportional to the resistance for a given current. So the heat produced in the heat produced in the resistance is directly proportional to the time taken for which current to flow through the resistor. Current to resistor flow ಎಷ್ಟು ಟೈಮ್ ತಗೊಳ್ತು ಅನ್ನೋದು ಕೂಡ ಇಂಪಾರ್ಟೆಂಟ್ ಆಗಿ ಜೋಡಿಸ್ತಾ. ಅದಕ್ಕೆ ಇದೊಂದು ಜಸ್ಟ್ ಈಕ್ವೇಶನ್ ನೋಡ್ಕೊಳ್ಳಿ ಸಾಕು. ಎಚ್ ಇಸ್ ಇಕ್ವಲ್ ಟು ಐ ಸ್ಕ್ವೇರ್ ಆರ್ ಟಿ, ಅದು ಈಕ್ವೇಶನ್ ಬರೆದ್ಬಿಟ್ಟು ನೀವು ಎಕ್ಸ್ಪ್ಲೇನ್ ಆರಾಮಾಗಿ ಮಾಡಬಹುದು. ಸೊ ಫ್ಲೆಮಿಂಗ್ಸ್ ಇದರಲ್ಲಿ ಫಿಲಮೆಂಟ್ ಗಳಲ್ಲಿ ಬಳಸೋದು ಯಾವುದು? ಫಿಲಮೆಂಟ್ ಗಳಲ್ಲಿ ಬಳಸೋದು ಟಂಗ್ಸ್ಟನ್. ಅಥವಾ ಫಿಲ್ ಮಾಡೋದು ಗ್ಯಾಸ್. ನೋಡಿ, ಇದಕ್ಕೆ ಒಂದು ಕೋಡ್ ವರ್ಡ್ ನೆನ್ಪಿಸ್ಲಿ. ಕೋಡ್ ವರ್ಡ್ ಏನ್ ಕೋಡ್ ವರ್ಡ್ ಅಪ್ಪ ಅಂದ್ರೆ ವೆರಿ ಈಸಿ. ಆನೆ. ನೋಡಿ, ಆನೆ, ಆನೆ, ನಾಲಿಗೆ, ನಾಲಿಗೆ ಮಗ, ಆನೆ ನಾಲಿಗೆ ಮಗ. ಇಲ್ಲಿ ಹೆಚ್ಚಿನ ಸ್ಟಾರ್ಟ್ ಆಗಿದೆಯಾ? ಹೀಲಿಯಂ ಗ್ಯಾಸ್ ಇರುತ್ತೆ. ಎನ್ ಇದೆಯಾ? ನೈಟ್ರೋಜನ್ ಗ್ಯಾಸ್ ಇರುತ್ತೆ. ನೈಟ್ರೋಜನ್, ನೈಟ್ರೋಜನ್. ನಾಲಿಗೆ, ನಾಲಿಗೆ ಅಂದ್ರೆ ಟಂಗ್ಸ್ಟನ್. ನೋಡಿ, ಟಂಗ್ಸ್ಟನ್, ಟಂಗ್ಸ್ಟನ್. ನಾಲಿಗೆ ಟಂಗ್ ಇರುತ್ತೆ. ಟಂಗ್ ಅಂತ ಇಂಗ್ಲಿಷ್ ಹೇಳ್ತೀವಿ, ಟಂಗ್ಸ್ಟನ್ ಅಂತ ಅನ್ಬಿಟ್ರಿ. ಮಗ, ಟಂಗ್ಸ್ಟನ್. ನೋಡಿ, ನಾಲಿಗೆ ಮಗ, ಟಂಗ್ಸ್ಟನ್. ಬಲ್ಬ್ಗಳಲ್ಲಿ ಈ ಟಂಗ್ಸ್ಟನ್ ಹಾಕಿರ್ತಾರೆ, ನಾಲಿಗೆ ಮಗನ ಹಾಕಿರ್ತಾರೆ. ಆನೆಗೆ ನಾಲಿಗೆ ಮಗ, ಆನೆ ನಾಲಿಗೆ ಮಗ. ಆನೆ ಅಂದ್ರೆ ಹೀಲಿಯಂ ಅಂಡ್ ನೈಟ್ರೋಜನ್ ಹಾಕಿರುತ್ತೆ. ನಾಲಿಗೆ ಮಗ ಅಂದ್ರೆ ಟಂಗ್ಸ್ಟನ್ ಬಲ್ಬ್ ಅಲ್ಲಿ ಇರುತ್ತೆ. ಅಷ್ಟೇ, ಮುಗಿತು. ಅಷ್ಟಿದೆಯಪ್ಪ. ನೆಕ್ಸ್ಟ್ ವಿ ಮೂವ್ ಟು ದಿ ಅನದರ್ ಕ್ವಶನ್. ನೆಕ್ಸ್ಟ್ ಕ್ವಶನ್ ಹೋಗೋಣ. ನೆಕ್ಸ್ಟ್ ಕ್ವಶನ್ ಕರೆಂಟ್. ನೋಡಿ, ಇದು ಪ್ರಾಬ್ಲಮ್ ಸೇಮ್. ಇದನ್ನು ಕೂಡ 2023 ಕೇಳಿದ್ರೆ ರೆಸಿಸ್ಟೆನ್ಸ್ ಇನ್ ವಾಟ್ ಆ ಪ್ಯಾರಲ್. ಈ ಪ್ಯಾರಲ್ ಇದೆಯಲ್ಲ, ಈ ಪ್ರಾಬ್ಲಮ್ ಸಾಲ್ವ್ ಮಾಡಿದ್ವಿ. ನೋಡಿ, ಪ್ಯಾರಲ್ ಅಲ್ಲಿ ಏನ್ ಡಿಫರೆನ್ಸ್ ಇರುತ್ತೆ? ಕರೆಂಟ್ ಡಿಫರೆಂಟ್ ಇರುತ್ತೆ. ಸಿಎಚ್ ಅಲ್ಲಿ ಕರೆಂಟ್ ಸೇಮ್ ಇರುತ್ತೆ. ಸೊ ಆ ಬೇಸಿಸ್ ಮೇಲೆ ಐ ಇಸ್ ಈಕ್ವಲ್ ಟು ವಿ ಬೈ ಆರ್ ಹಾಕೊಂಡು ಪ್ರಾಬ್ಲಮ್ ಸಾಲ್ವ್ ಮಾಡಿದ್ವಿ. ಟೋಟಲ್ ಕರೆಂಟ್ ಮಾಡಿ ಟೋಟಲ್ ರೆಸಿಸ್ಟೆನ್ಸ್ ಮಾಡಿದ್ವಿ ಅಷ್ಟೇ, ಏನಿಲ್ಲ. ಸೊ ವಾಟ್ ಇಸ್ ದ ಅಪೇಚರ್ ಆರ್ ಸ್ಪೆರಿಕಲ್ ಮಿರರ್? ಸ್ಪೆರಿಕಲ್ ಮಿರರ್ ಅಲ್ಲಿ ಅಪೇಚರ್ ಏನು? ವೆನ್ ದ 4 ಯೂಸಸ್ ಆಫ್ ದಿ ಕಾನ್ಕೇವ್ ಮಿರರ್. ಕಾನ್ಕೇವ್ ಮಿರರ್ ಬರೀಬೇಕು. ಫಸ್ಟ್ ವಾಟ್ ಈಸ್ ಅಪೇಚರ್ ಅನ್ನೋ ನಮ್ಗೆ ಗೊತ್ತಿರಬೇಕು. ಈಗ ಮಿರರ್, ಇದು ಒಂದು ಮಿರರ್ ಅನ್ಕೊಳ್ಳಿ. ಮಿರರ್ ಯಾವುದು? ಕಾನ್ಕೇವ್ ಮಿರರ್. ಈ ಕಾನ್ಕೇವ್ ಮಿರರ್ ಅಲ್ಲಿ ಯಾವುದು ಇದು ಏನು ಕೇಳಿದ್ರೆ ಡಯಾಮೀಟರ್. ಡಯಾಮೀಟರ್, ಡಯಾಮೀಟರ್ ಇರುತ್ತಲ್ಲ, ಸೊ ಇಲ್ಲಿಂದ ಇಲ್ಲಿಗೆ ಇರುತ್ತಲ್ಲ, ಸೊ ಈ ಪ್ಲೇಸ್ ಇರುತ್ತೆ. ಡಯಾಮೀಟರ್ ಇಲ್ಲಿಂದ ಇರುತ್ತಲ್ಲ, ಆ ಡಯಾಮೀಟರ್ ಅಲ್ಲಿ ರಿಫ್ಲೆಕ್ಟಿವ್ ಸರ್ಫೇಸ್ ಡಯಾಮೀಟರ್ ಆಫ್ ಸ್ಪೆರಿಕಲ್ ಮಿರರ್. ಮಿರರ್ ನ ಡಯಾಮೀಟರ್ ನಾವು ಎಂತ ಕರಿತೀವಿ? ಅಪೇಚರ್. ಅಪೇಚರ್ ಅಂತ ಕರಿತೀವಿ. ಇಲ್ಲಿಂದ ಇಲ್ಲಿಗೆ ತಗೊಂಡ್ವಿ ನಾವು ಡಯಾಮೀಟರ್. ಸೊ ಎಲ್ಲದು ಯೂಸ್ ಮಾಡ್ತೀವಿ? ಇಟ್ ಇಸ್ ಯೂಸ್ ಇನ್ ಟಾರ್ಚ್. ಟಾರ್ಚ್ ಯೂಸ್ ಮಾಡ್ತೀವಿ. ಟಾರ್ಚ್, ಟಾರ್ಚ್. It is used in the torch. Searching light. It is used in the vehicle headlight. It is used in the parallel beam of light. Shaving mirrors ಗಳಲ್ಲಿ ಮಿರರ್ ದೊಡ್ಡದಾಗಿ ಅದೇನು ನಮ್ಮ ಬೋರ್ಡ್ ದೊಡ್ಡ ಕಾಣಲಿ ಅನ್ನೋದಕ್ಕೋಸ್ಕರ ಯೂಸ್ ಮಾಡ್ತೀವಿ. ವೆಹಿಕಲ್ ಹೆಡ್ ಲ್ಯಾಂಪ್ ಅಲ್ಲಿ ಲೈಟ್ ಸ್ಪ್ರೆಡ್ ಆಗಿ ಹೋಗ್ಲಿ ಅನ್ನೋದಕ್ಕೋಸ್ಕರ ಯೂಸ್ ಮಾಡ್ತೀವಿ. ಸೋಲಾರ್ ಫರ್ನೆನ್ಸ್ ಟು ಕಾನ್ಸಂಟ್ರೇಟ್ ದ ಸನ್ಲೈಟ್ ಕಾನ್ಸಂಟ್ರೇಟ್ ಮಾಡ್ಲಿ ಅಂತ. ಸೊ ಇಲ್ಲಿ ವಾಟ್ ಇಸ್ ಮೀನ್ ಬೈ ಪವರ್ ಆಫ್ ಲೆನ್ಸ್? ಪವರ್ ಆಫ್ ಲೆನ್ಸ್ ಅಂದ್ರೆ ನೋಡಿ, ವೆರಿ ಈಸಿ. ಪವರ್ ಆಫ್ ಲೆನ್ಸ್ ನೀವು ಬರೆಯೋದಾದ್ರೆ ಪಿ ಇಸ್ ಇಕ್ವಲ್ ಟು 1/f ಅಂತ ಬರೀರಿ. ಪವರ್ ಆಫ್ ಲೆನ್ಸ್ ಇಸ್ ಇಕ್ವಲ್ ಟು 1/f ಅಂದ್ರೆ ಪವರ್ is reciprocal of focal length. Focal length reciprocal. So ಇಲ್ಲಿ which is the formula used to find the power of a lens? P is equal to 1/f. SI unit for power of a lens is diopter. SI unit for diopter. Diopter. But degree of the conversion of the diversion of light from the power of a lens. Degree of conversion ಮಾಡ್ತೀವಿ. It is light ray from a power of a ಎಲ್ಲಿಂದ? power of a lens. Power of a lens ಇಂದ. So next ಇಲ್ಲಿ ನೋಡಿ, ನೆಕ್ಸ್ಟ್ ಫೋಕಲ್ ಲೆಂತ್ ಆಫ್ ಎ ಟೂ ಲೆನ್ಸ್ ಎ ಅಂಡ್ ಬಿ ಇವೆರಡು ಕೊಟ್ಟಿದ್ದೇನೆ. ಸೊ ಎ ಅಂಡ್ ಬಿ ದಟ್ ಇಸ್ ಫೋಕಲ್ ಲೆಂತ್ ಕೊಟ್ಟಿದ್ದಾರೆ. ಅದ್ರದ್ದು ಏನು ಪವರ್ ಆಫ್ ನಡಿಬೇಕು. ಪವರ್ ಇಸ್ ಡಯಾಪ್ಟರ್ ಇಸ್ ಯೂನಿಟ್. ಸೊ ಪ್ಲಸ್ ಕೊಟ್ಟರಿಂದ ದಟ್ ಇಸ್ ಕಾನ್ವೆಕ್ಸ್ ಲೆನ್ಸ್, ಮೈನಸ್ ಕೊಟ್ಟರಿಂದ ದಟ್ ಇಸ್ ವೈ ಇಟ್ ಇಸ್ ಕಾನ್ಕೇವ್ ಲೆನ್ಸ್. ಸೊ ನೆಕ್ಸ್ಟ್ ರಿಫ್ರಾಕ್ಷನ್ ಲಾ ಆಲ್ರೆಡಿ ನಾವು ಸ್ಟಡಿ ಮಾಡಿದ್ವಿ. ರಿಫ್ರಾಕ್ಷನ್ ಲಾ ಅದು ತಿರ್ಗಾ ಸ್ಟಡಿ ಮಾಡೋದು ಬೇಡ. ನೋಡಿ, ಡೈಮಂಡ್ ವೆರಿ ಈಸಿ. ವಾಟ್ ಇಸ್ ದ ಮೀನಿಂಗ್ ಆಫ್ ರಿಫ್ರಾಕ್ಟಿವ್ ಇಂಡೆಕ್ಸ್ ಆಫ್ ಎ ಡೈಮಂಡ್ ಇಸ್ 2.42 ಅಂತ ಕೇಳಿದ್ರೆ the ratio of speed of light in a air to the speed of light in a diamond. ಸ್ಪೀಡ್ ಆಫ್ ಲೈಟ್ ಏರ್ ಅಲ್ಲಿ ಎಷ್ಟಿರುತ್ತೆ ಮತ್ತೆ ಸ್ಪೀಡ್ ಆಫ್ ಲೈಟ್ ಡೈಮಂಡ್ ಅಲ್ಲಿ ಎಷ್ಟಿರುತ್ತೆ, ಅದರ ರೇಷಿಯೋದಲ್ಲಿ ಇರುತ್ತೆ ಅಂತ ಹೇಳಿದ್ರು. ಲೀಸ್ಟ್ ದ ಪ್ರಾಪರ್ಟೀಸ್ ಆಫ್ ಮ್ಯಾಗ್ನೆಟಿಕ್ ಫೀಲ್ಡ್ ಲೈನ್ಸ್. ಸೊಲಿನಾಯ್ಡ್ ಬಗ್ಗೆ. So solenoid is magnetic field lines carry current carrier solenoid similar to that of magnetic field produced in a bar magnet.
ಇಲ್ಲಿ ಟೂ ಮೆಥಡ್ಸ್ ಇನ್ಕ್ರೀಸ್ ದ ಮ್ಯಾಗ್ನೆಟಿಕ್ ಫೀಲ್ಡ್ ಲೈನ್ಸ್ ಇನ್ ಸೊಲೆನಾಯ್ಡ್. ಮ್ಯಾಗ್ನೆಟಿಕ್ ಫೀಲ್ಡ್ ಲೈನ್ಸ್ ನ ಇನ್ಕ್ರೀಸ್ ದ ಮ್ಯಾಗ್ನೆಟಿಕ್ ಫೀಲ್ಡ್ ಲೈನ್ಸ್ ಇನ್ ಸೊಲೆನಾಯ್ಡ್. ಆ ಮ್ಯಾಗ್ನೆಟಿಕ್ ಫೀಲ್ಡ್ ನ ಇನ್ಕ್ರೀಸ್ ಮಾಡಕ್ಕೆ ಈ ಸೊಲೆನಾಯ್ಡ್ ಇದೆ ಸೊಲೆನಾಯ್ಡ್ 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 ಈ ಸೊಲೆನಾಯ್ಡ್ ಮ್ಯಾಗ್ನೆಟಿಕ್ ಫೀಲ್ಡ್ ನಾನು ಜಾಸ್ತಿ ಮಾಡಬೇಕು ಅಂದ್ರೆ ನಾನೇನ್ ಮಾಡಬೇಕು, ಒಂದು ಇನ್ಕ್ರೀಸ್ ಇನ್ ದ ನಂಬರ್ ಆಫ್ ಟರ್ನ್ಸ್. ಈ ಕಾಪರ್ ವೈರ್ ಇರ್ತಾವಲ್ಲ, ಈ ಕಾಪರ್ ವೈರ್ ಟರ್ನ್ ಗಳನ್ನ ನಾನು ಜಾಸ್ತಿ ಮಾಡಬೇಕು. ಜಾಸ್ತಿ ಮಾಡಿದಾಗ ಕರೆಂಟ್ ಜಾಸ್ತಿ ಆಯ್ತು. ಮತ್ತೆ ಇನ್ನೇನ್ ಮಾಡ್ಬೋದು, ಇನ್ಕ್ರೀಸ್ ದ ಕರೆಂಟ್ ಫ್ಲೋ ಥ್ರೂ ದಿ ಸೊಲಿನಾಯ್ಡ್. ಇದರಲ್ಲಿ ಕರೆಂಟ್ ಹೋಗುತ್ತಲ್ಲ, ಕರೆಂಟ್ ಫ್ಲೋ ಆಗುತ್ತಲ್ಲ, ಅದನ್ನ ನಾನು ಏನ್ ಮಾಡ್ಬೋದು, ಜಾಸ್ತಿ ಮಾಡ್ಬೋದು. ಬ್ಯಾಟ್ರಿ, ಈಗ ಬ್ಯಾಟ್ರಿ ಜಾಸ್ತಿ ಬ್ಯಾಟ್ರಿ ಹಾಕಿ, ಒಂದ್ ಬ್ಯಾಟ್ರಿ ಹಾಕಿದ್ದೆ ಸ್ವಲ್ಪ ಕರೆಂಟ್ ಹೋಯ್ತು, ಎರಡು ಬ್ಯಾಟ್ರಿ ಹಾಕಿ ಜಾಸ್ತಿ ಕರೆಂಟ್ ಹೋಗುತ್ತೆ, ಮೂರ್ ಬ್ಯಾಟ್ರಿ ಹಾಕಿ ಇನ್ನೂ ಜಾಸ್ತಿ ಕರೆಂಟ್ ಹೋಗುತ್ತೆ. ಸೊ ಕರೆಂಟ್ ಜಾಸ್ತಿ ಆದಂಗೆ ಏನ್ ಜಾಸ್ತಿ ಆಗುತ್ತೆ, ಇಟ್ ಇನ್ಕ್ರೀಸಸ್ ದ ವಾಟ್ ಮ್ಯಾಗ್ನೆಟಿಕ್ ಮ್ಯಾಗ್ನೆಟಿಕ್ ಫೀಲ್ಡ್ ಜಾಸ್ತಿ ಆಯ್ತು. ಮ್ಯಾಗ್ನೆಟಿಕ್ ಫೀಲ್ಡ್ ಜಾಸ್ತಿ ಆಗ್ಬೇಕಾದ್ರೆ ಒಂದು ಕಾಪರ್ ವೈರ್ ನ ಜಾಸ್ತಿ ಮಾಡಬೇಕು, ನಂಬರ್ ಆಫ್ ಟರ್ನ್ಸ್ ಗಳು ಜಾಸ್ತಿ ಮಾಡಬೇಕು, ಮತ್ತೆ ಬ್ಯಾಟ್ರಿ ಮೀನ್ಸ್ ಮೆದಲ್ ಕರೆಂಟ್ ಫ್ಲೋ ಥ್ರೂ ಇಟ್, ಕರೆಂಟ್ ಫ್ಲೋ ಮಾಡೋದು ಜಾಸ್ತಿ ಮಾಡಬೇಕು ಅಂದ್ರೆ ನಾವು ಬ್ಯಾಟ್ರಿನ ಯೂಸ್ ಮಾಡ್ತೀವಿ. ಸೊ ಇಷ್ಟು ಇದು ಈ ಚಾಪ್ಟರ್ ಬರೋದು. ದ ರಿಮೈನಿಂಗ್ 4 ಮಾರ್ಕ್ಸ್ ಕ್ವಶನ್ ನಾವು ನೆಕ್ಸ್ಟ್ ವಿಡಿಯೋದಲ್ಲಿ ನೋಡೋಣ. ಸೊ ಪ್ಲೀಸ್ ವಾಚ್ ದಿಸ್ ವಿಡಿಯೋ. We are discuss choose the correct answer, 1 word, 2 marks question, 3 marks question we discussed in this video. Later on next video we will study remaining marks questions. Thank you.